ಸಂಜೆ ಮನೆಗೆ ಬಂದ ಖುಷಿಗೆ ಆ ಹುಡುಗ ನಿನ್ನ ಮೀಟ್ ಮಾಡ್ಬೇಕಂತೆ ಫೋನ್ ಮಾಡಿ ಹೇಳಿದ್ರು ಕಣೆ ಅಂದ್ರು ವಿದ್ಯಾ. ಅದಕ್ಕೆ ನಾನೇನು ಮಾಡಲಿ? ಹೋಗಿ ಮೀಟ್ ಮಾಡಿ ಮನಸ್ಸು ಬಿಚ್ಚಿ ಮಾತಾಡಿ ಇಬ್ಬರು. ಅಮ್ಮ ಬೇಡ ಅನ್ಬೇಡ ಖುಷಿ, ಒಳ್ಳೆ ಸಂಬಂಧ. ನಮ್ಮ ಥರ ಎಲ್ಲದಕ್ಕೂ ಒದ್ದಾಡೋ ಅವಶ್ಯಕತೆ ಇರಲ್ಲ. ಆರಾಮಾಗಿ ಇರ್ತೀಯ. ನನ್ನ ಮಾತು ಕೇಳು, ಒಂದ್ಸಲ ಮೀಟ್ ಮಾಡು. ಇಷ್ಟ ಇದ್ದರೆ ಮುಂದೆ ನೋಡೋಣ, ಇಲ್ಲ ಅಂದರೆ ಬೇಡ ಕಣೆ. ಸರಿ, ಎಲ್ಲಿ ಸಿಗ್ತಾರಂತೆ? ಅದು ಇನ್ನೂ ಹೇಳಿಲ್ಲ, ಕೇಳಿ ಹೇಳ್ತೀನಿ. ಸರಿ ಎಂದು ರೂಮ್ ಸೇರಿದಳು. ಕುಸುಮ ಅವರು ವೇದಾಂತ್ನ ಬಳಿ ಕೇಳಲು ಕಾಫಿ ಡೇ ಅಂತ ಹೇಳಿ ಅಡ್ರೆಸ್ ಹೇಳಿದ. ಅವರು ವಿದ್ಯಾ ಅವರಿಗೆ ವಿಷಯ ತಿಳಿಸಿದರು. ವಿದ್ಯಾ ಬಂದು ಖುಷಿ ನಾಳಿದ್ದು ಸಿಗೋಕೆ ಹೇಳಿದ್ದಾರೆ ಕಣೆ ಅಂತ ಅಡ್ರೆಸ್ ಹೇಳಲು ಸರಿ ಅಂದಳು ಖುಷಿ. ಅಂತೂ ದೊಡ್ಡವರ ಮಾತಿಗೆ ಮದುವೆಗೆ ಸಮ್ಮತಿಯೇನು ನೀಡಿದರು. ಆದರೆ ಅವರಿಬ್ಬರು ಮೀಟ್ ಮಾಡಿದಾಗ ಏನು ಹೇಳುವರು ಏನು ಕೇಳುವರೋ. ವೇದಾಂತ್ ನಾರ್ಮಲ್ ಡ್ರೆಸ್ ತೊಟ್ಟು ಮೈಗೆಲ್ಲ ಪರ್ಫ್ಯೂಮ್ ಹೊಡೆದುಕೊಳ್ಳುವಾಗ ಬಂದ ಬಿಂದು, ಅಯ್ಯೋ ಇದೇನೋ ವೇದ, ಹೀಗೆ ರೆಡಿಯಾಗಿದ್ದೀಯಾ? ಯಾಕೆ, ಏನಾಗಿದೆ? ಯಾವುದಾದ್ರೂ ಟೀ ಶರ್ಟ್ ಜೀನ್ಸ್ ಹಾಕೊಂಡು ಹೋಗೋ. ಇದೇನು ಫಾರ್ಮಲ್ ಹಾಕಿದ್ದೀಯಾ? ಫಸ್ಟ್ ಟೈಮ್ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ಯಾ? ಸ್ವಲ್ಪ ಸ್ಟೈಲಿಶ್ ಆಗಿ ಹೋಗು. ಅತ್ತಿಗೆ, ನಾನು ಕಮಿಷನರ್ ಆಫೀಸ್ಗೆ ಹೋಗಬೇಕು. ಇವತ್ತು ಆ ಹುಡುಗಿನ ಮೀಟ್ ಮಾಡ್ತೀನಿ ಅಂದಿದ್ದೆ. ಮೊದಲು ಕಮಿಷನರ್ನ ಮೀಟ್ ಮಾಡಿ ಆಮೇಲೆ ಅಲ್ಲಿಗೆ ಹೋಗ್ತೀನಿ. ಕೆಳಗೆ ಬಂದವನೇ, ದೊಡ್ಡಮ್ಮ, ಆ ಹುಡುಗಿಗೆ ಕರೆಕ್ಟಾಗಿ 11 ಗಂಟೆಗೆ ಅಲ್ಲಿ ಇರಬೇಕು ಅಂತ ಹೇಳಿ. ಸ್ವಲ್ಪ ಲೇಟ್ ಆದರೂ ನಾನು ವೇಟ್ ಮಾಡಲ್ಲ. ನನಗೆ ಇಷ್ಟ ಆಗಿಲ್ಲ ಅಂದರೆ ಅಲ್ಲೇ ಆ ಹುಡುಗಿಗೆ ಹೇಳಿ ಬರ್ತೀನಿ. ಆಮೇಲೆ ನನಗೇನು ಅನ್ನೋ ಹಾಗಿಲ್ಲ, ಸರಿನಾ? ಸರಿನಪ್ಪ, ಹುಷಾರು. ಓಕೆ ಬಾಯ್ ಅಂದು ಹೊರಟವನಿಗೆ ಎಲ್ಲರೂ ಆಲ್ ದಿ ಬೆಸ್ಟ್ ಅಂದಿದ್ದರು. ಅವನು ಕಮಿಷನರ್ ಆಫೀಸ್ ಕಡೆ ನಡೆದಿದ್ದ. ಟಿವಿ ನೋಡುತ್ತಿದ್ದ ಕುಶಾಲ್ ರೂಮ್ನಿಂದ ರೆಡಿಯಾಗಿ ಆಚೆ ಬಂದ ತನ್ನ ಅಕ್ಕನನ್ನು ನೋಡಿ, ವಾವ್ ಅಕ್ಕ, ಲುಕ್ಕಿಂಗ್ ಸೂಪರ್. ಹುಡುಗ ಕ್ಲೀನ್ ಬೋಲ್ಡ್ ಆಗೋದು ಗ್ಯಾರಂಟಿ. ಸುಮ್ಮನೆ ಇರೋ ಸಾಕು. ಅಮ್ಮ, ನಾನು ಹೋಗಿ ಬರ್ತೀನಿ. ಸರಿ ಖುಷಿ, ಅವರು ಕೇಳಿದ್ದಕ್ಕೆ ಅಷ್ಟೇ ಮಾತಾಡು, ಬೇರೆ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡ. ನಿನ್ನ ಬಾಯಿನ ದೊಡ್ಡದು ಮಾಡಬೇಡ ಕಣೆ. ಸರಿ ಮಾತೆಯವರೇ, ಬಾಯ್ ಬಾಯ್ ಖುಷು ಅಂದು ತನ್ನ ತಮ್ಮನ ತಲೆ ಸವರಿ ಗಾಡಿ ಕೀ ತೆಗೆದುಕೊಂಡು ಹೊರಟಳು ಖುಷಿ. ಅವನು ಕಮಿಷನರ್ ಆಫೀಸ್ನಿಂದ ಹೇಳಿದ ಕಾಫಿ ಡೇಗೆ ಬಂದು ಕಾಯುತ್ತಿದ್ದ. ಆಗಲೇ ಬಂದು 20 ನಿಮಿಷ ಆಗಿತ್ತು. ತನ್ನ ದೊಡ್ಡಮ್ಮನಿಗೆ ಕಾಲ್ ಮಾಡಿ, ಆ ಹುಡುಗಿ ಇನ್ನೂ ಬಂದಿಲ್ಲ, ಆಗಲೇ 11:30 ಆಗ್ತಾ ಬಂತು, ನಾನು ವಾಪಸ್ ಬರ್ತೀನಿ. ಅಯ್ಯೋ ಇರು ಮಗನೇ, ನಾನು ಅವಳಿಗೆ ಕಾಲ್ ಮಾಡಿ ಕೇಳ್ತೀನಿ ಅಂದವರೇ ವಿದ್ಯಾ ಅವರ ಬಳಿ ಖುಷಿ ನಂಬರ್ ಪಡೆದು ಖುಷಿಗೆ ಕಾಲ್ ಮಾಡಲು, ಆಂಟಿ ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ತುಂಬ ಟ್ರಾಫಿಕ್ ಇದೆ ಅಂದಾಗ ಸ್ವಲ್ಪ ಬೇಗ ಹೋಗಮ್ಮ ಅಂದರು. ವೇದ, ಅವಳು ಟ್ರಾಫಿಕ್ನಲ್ಲಿ ಇದ್ದಾಳೆ ಅಂತ ಕಣೋ, ಬರ್ತಾ ಇದ್ದಾಳೆ, ಸ್ವಲ್ಪ ವೆಯ್ಟ್ ಮಾಡು. ಸರಿ ಎಂದವ ಅವಳ ನಂಬರ್ ಕೊಡು ಅಂದನು. ಅವರು ನಂಬರ್ ಕೊಟ್ಟು ಸ್ವಲ್ಪ ಸಮಾಧಾನದಿಂದ ಮಾತನಾಡಿಸೋ ಅಂದಾಗ ಸರಿ ಎಂದು ಅವಳಿಗಾಗಿ ಕಾಯುತ್ತಾ ಕುಳಿತ. 30 ನಿಮಿಷಕ್ಕಾದರೂ ಬರದಿದ್ದಾಗ ಕೋಪದಲ್ಲಿ ಅವಳ ನಂಬರ್ಗೆ ಕಾಲ್ ಮಾಡಿದ ವೇದಾಂತ್. ಪಿಕ್ ಮಾಡಿದವಳೆ, ಹಲೋ ಯಾರು ಅಂದಳು. ಹಲೋ, ನಾನು ವೇದಾಂತ್. ಹಾಂ, ಯಾವ ವೇದಾಂತ್? ಇವಳಜ್ಜಿ, ನಾನು 1 ಗಂಟೆಯಿಂದ ಕಾಯ್ತಾ ಇದ್ದೀನಿ, ನನ್ನೇ ಯಾರು ಅಂತ ಕೇಳ್ತಾಳೆ. ನಿಮಗೆ ವೆಯ್ಟ್ ಮಾಡ್ತಾ ಇರೋನು, ಇವಾಗ ಗೊತ್ತಾಯ್ತಾ? ಎಲ್ಲಿದ್ದೀರಾ? ಇನ್ನು ಎಷ್ಟೊತ್ತಾಗುತ್ತೆ ಬರೋಕೆ ಅಂತ ಸ್ವಲ್ಪ ಗಡುಸಾಗಿ ಕೇಳಿದ. ನಾನು ಕಾಫಿ ಡೇ ಎದುರಿಗೆ ಇವಾಗ ತಾನೇ ಬಂದೆ. ಓಕೆ, ಒಳಗೆ ಬನ್ನಿ. ಅಂದು ಕಾಲ್ ಕಟ್ ಮಾಡಿದವಳೆ. ವಾಯ್ಸೇನೋ ಚೆನ್ನಾಗಿದೆ, ಮೂತಿ ಹೇಗಿದೆಯೋ ಅನ್ನುತ್ತಾ ಗಾಡಿ ಪಾರ್ಕ್ ಮಾಡಿ ಹೊರಗೆ ಬಂದಳು. ಈಡೇಟ್, 1 ಗಂಟೆಯಿಂದ ವೆಯ್ಟ್ ಮಾಡಿದರೆ ನನಗೆ ಯಾವ ವೇದಾಂತ್ ಅಂತಾಳೆ. ಬರ್ತಾ ಇದ್ದ ಹಾಗೆ ನನಗೆ ನೀವು ಆ್ಯಂಡ್ ಈ ಮದುವೆ ಎರಡೂ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ತಾ ಇರೋದೆ ಅಂದುಕೊಂಡು ಕುಳಿತನು. ಅವಳು ಒಳಗೆ ಬಂದವಳೆ ತನ್ನ ಬಲ ದಿಕ್ಕಿನಲ್ಲಿ ನೋಡುತ್ತಾ ಅವನಿಗೆ ಫೋನ್ ಮಾಡಿದಳು. ಅವನು ಬಾಗಿಲಿನ ಎಡಭಾಗದ ಹಿಂದಿನ ಕಾರ್ನರ್ನಲ್ಲಿ ಕುಳಿತಿದ್ದವ ಎಂಟ್ರಿ ಕಡೆನೇ ನೋಡುತ್ತಿದ್ದ. ಇಬ್ಬರು ಜೀನ್ಸ್ ತೊಟ್ಟ ಹುಡುಗಿಯರು, ಮತ್ತೊಬ್ಬಳು ಬ್ಲೂ ಡ್ರೆಸ್ ತೊಟ್ಟ ಹುಡುಗಿ ನಿಂತಿದ್ದಳು. ಫೋನ್ ರಿಸೀವ್ ಮಾಡಿದವ ಹೇಳಿ ಅಂದ. ಎಲ್ಲಿದ್ದೀರಾ? ನೀವು ಜೀನ್ಸ್ ಹಾಕಿದ್ದೀರಾ ಅಂದನು ಅವನ ಕಡೆ ಬರುತ್ತಿದ್ದ ಹುಡುಗಿಯರನ್ನು ನೋಡಿ. ಇಲ್ಲ, ಬ್ಲೂ ಡ್ರೆಸ್. ಹೋ, ಈ ಕಡೆ ನೋಡಿ, ರೈಟ್ ಸೈಡ್ ಅಂದಾಗ ಅವಳು ತನ್ನ ಬಲ ದಿಕ್ಕಿಗೆ ತಿರುಗಲು ಒಂದು ಕೈಯಲ್ಲಿ ಫೋನ್ ಹಿಡಿದು ಮತ್ತೊಂದು ಕೈ ಮೇಲೆತ್ತಿದ ಆಯ್ ಅನ್ನುವಂತೆ. ಅವಳು ಅವನ ಕಡೆ ನೋಡಿ ಆಯ್ ಅನ್ನುವಂತೆ ಕೈ ಆಡಿಸಲು ಇಬ್ಬರು ಒಬ್ಬರನ್ನೊಬ್ಬರು ನೋಡಿದರು. ಅವಳು ಅವನನ್ನು ನೋಡಿ ಹಾಯ್ ಮಾಡಿ ಅವನ ಕಡೆ ನಡೆದಳು. ಅವಳನ್ನು ನೋಡಿದ ಮೊದಲ ಬಾರಿಗೆ ವೇದಾಂತ್ ಹೃದಯ ಉಚ್ಚೆದ್ದು ಕುಣಿದಂತೆ ಆಗುತ್ತಿತ್ತು.
ಅವಳನ್ನೇ ನೋಡುತ್ತಾ ಇಹದ ಪರಿವನ್ನೇ ಮರೆತಿದ್ದ ವೇದಾಂತ್ ಇವಳನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಅಂದುಕೊಂಡ. ಆದರೆ ತಕ್ಷಣಕ್ಕೆ ನೆನಪಾಗಲಿಲ್ಲ. ಅವನ ಹತ್ತಿರ ಬಂದವಳೆ ಹಲೋ ಅಂದಳು. ಹಾಯ್, ಪ್ಲೀಸ್ ಸಿಟ್ ಅಂದ. ಅವಳನ್ನು ನೋಡಿ ಯಾವುದೋ ಮಾಯೆಗೆ ಒಳಗಾಗಿದ್ದ ವೇದಾಂತ್. ಐ ಆಮ್ ಖುಷಿ ಅಂತ ಅವನೆದುರು ಕೈ ಚಾಚಿದಾಗ ವೇದಾಂತ್ ವಸಿಷ್ಠ ಅಂದವ ಅವನ ಕಂಚಿನ ಕಂಠಕ್ಕೆ ಅವನ ಹಂದಕ್ಕೆ ಸೋತು ಹೋದಳು ಖುಷಿ. ಮೊದಲ ಬಾರಿಗೆ ಅವಳಿಗೆ ಹುಡುಗನೊಬ್ಬನ ಮೇಲೆ ಮನಸ್ಸಾಗುವ ಎಲ್ಲ ಲಕ್ಷಣ ಕಾಣುತ್ತಿತ್ತು. ಸಾರಿ, ನಾನು ಬರೋದು ಸ್ವಲ್ಪ ಲೇಟ್ ಆಯಿತು, ಅದು ತುಂಬ ಟ್ರಾಫಿಕ್ ಇತ್ತು. ಇಟ್ಸ್ ಓಕೆ, ಪರವಾಗಿಲ್ಲ. ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ಜಸ್ಟ್ 10 ಮಿನಿಟ್ಸ್ ಆಯಿತು ಅಷ್ಟೇ ಬಂದು ಅಂದ. 1 ಗಂಟೆಯಿಂದ ಕಾದಿದ್ದು ಮರೆತು. ಇಬ್ಬರು ಏನು ಹೇಳೋದು ಏನು ಕೇಳೋದು ಮರೆತಂತೆ ಇದ್ದರು. ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದಂತೆ ಇಬ್ಬರ ಮನಸ್ಸಲ್ಲೂ ಜಾಗ ಪಡೆದಿದ್ದರು. ಕಾಫಿ ಹೇಳಿ ಕುಳಿತವರು ಎಷ್ಟು ಸಮಯದವರೆಗೆ ಮಾತಿಗೆ ತಡಕಾಡುತ್ತಿದ್ದರು. ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ ಅಂದಳು ಖುಷಿ. ಅದು ಹೀಗೆ ಸುಮ್ಮನೆ ಇಬ್ಬರು ಸ್ವಲ್ಪ ಮಾತಾಡೋಣ ಅಂತ. ಅವಳಿಗೆ ಮದುವೆ ನಿಲ್ಲಿಸಲು ಹೇಳ್ತೀನಿ ಅಂತ ಬಂದಿದ್ದವ ಅವಳನ್ನು ನೋಡಿ ಆ ವಿಷಯವನ್ನೇ ಮರೆತಿದ್ದ. ಬರೋಕೆ ಹೇಳಿದ್ದು ನಿಮಗೆ ಏನಾದರೂ ತೊಂದರೆ ಆಯಿತಾ? ಹಾಗೇನೂ ಇಲ್ಲ, ಏನು ಹೇಳಿ. ಓಕೆ, ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಅಂತೆ ಅಪ್ಪ ಹೇಳ್ತಿದ್ರು. ಹೌದು, ಜಾಯಿಂಟ್ ಫ್ಯಾಮಿಲಿ. ಮನೆ ತುಂಬ ಜನ ಇದ್ದೀವಿ. ಅಷ್ಟು ಜನ ಎಲ್ಲರೂ ಒಟ್ಟಿಗೇನ? ಆಶ್ಚರ್ಯದಿಂದ ಕೇಳಿದಳು. ಯಾಕೆ, ನಿಮಗೆ ಇಷ್ಟ ಆಗಲ್ವಾ? ನನಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ, ನಗುಮುಖದಿಂದ ಹೇಳಿದಳು. ಅವಳ ನಗು ಅವನನ್ನು ತನ್ನತ್ತ ಸೆಳೆಯುತ್ತಿತ್ತು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿರೋದು? ಅಪ್ಪ, ಅಮ್ಮ, ನಾನು, ನನ್ನ ತಮ್ಮ, ಅಜ್ಜಿ. ಸ್ಮಾಲ್ ಫ್ಯಾಮಿಲಿ ಅಲ್ವಾ? ಹೌದು. ನೀವು ಅಷ್ಟು ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಮ್ಮ ಮನೇಲಿ ಹೆಣ್ಣು ಕೇಳಿದ್ದು ಯಾಕೆ ಎಂದು ಅವಳ ಡೌಟ್ ಕೇಳಲು, ನನಗೆ ತುಂಬ ಜನ ಹುಡುಗಿಯರನ್ನು ತೋರಿಸಿದ್ರು, ನಾನು ಒಪ್ಪಿರಲಿಲ್ಲ. ಕೊನೆಗೆ ಯಾವ ಹುಡುಗಿ ಆದರೂ ಸರಿ, ಒಪ್ಪಿದ್ರೆ ಸಾಕು ಅಂತ ಎಲ್ಲ ಕಡೆಯಿಂದಲೂ ನೋಡಿದ್ರು ಅಷ್ಟೇ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಬಡವರು ಶ್ರೀಮಂತರು ಅಂತ ನೋಡೋದೇ ಇಲ್ಲ. ನಿಮಗೆ ಯಾಕೆ ಯಾವ ಹುಡುಗಿನೂ ಇಷ್ಟ ಆಗಲಿಲ್ಲ? ಸ್ವಲ್ಪ ಸಂಕೋಚದಿಂದ ಕೇಳಿದಳು. ಸುಮ್ಮನೆ ಮನಸ್ಸು ಒಪ್ಪಿಕೊಳ್ತಾ ಇರಲಿಲ್ಲ. ಇವಾಗ ಕುತೂಹಲ ಕಣ್ಣಿಂದ ನೋಡುತ್ತಾ ಕೇಳಲು, ಇವಾಗ ನಿಮಗೆ ಈ ಮದುವೆ ಒಪ್ಪಿಗೆನಾ ಅಂತ ಅವಳಿಗೆ ಮರಳಿ ಪ್ರಶ್ನಿಸಿದ್ದ. ಅವನ ಮಾತಿಗೂ ಅಂದಕ್ಕೋ ಪೂರ್ತಿಯಾಗಿ ಸೋತಿದ್ದ ಖುಷಿ ತನಗೆ ಅರಿವಿಲ್ಲದಂತೆ ಅಂತ ತಲೆ ಆಡಿಸಿದಳು. ಅವಳ ಒಪ್ಪಿಗೆ ಕೇಳಿ ನನಗೂ ಒಪ್ಪಿಗೆ ಅಂದ ವೇದಾಂತ್. ಕೊನೆಗೂ ಇಬ್ಬರು ಮದುವೆಗೆ ಒಪ್ಪಿದರು. ಇಬ್ಬರು ತುಂಬ ಮುದ್ದಾದ ಜೋಡಿಯಂತೆ ಕಾಣುತ್ತಿದ್ದರು. ಇಬ್ಬರಿಗೂ ಏನೋ ಸಂಕೋಚ, ನಾಚಿಕೆ. ಅವನ ಮುಖದಲ್ಲಿ ಏನೋ ಖುಷಿ, ಇವಳ ಮುಖದಲ್ಲಿ ನಾಚಿಕೆಯ ಮುಗುಳು ನಗೆ. ತಾವು ಹೇಳಿದ ಕಾಫಿ ಕುಡಿಯುತ್ತಾ ಒಮ್ಮೊಮ್ಮೆ ಮುಖ ನೋಡುತ್ತಾ ಸ್ವಲ್ಪ ಮೌನದಿಂದ ಇದ್ದರು. ನೀವು ಏನು ಮಾಡ್ತಿದ್ದೀರಾ ಅಂದ ವೇದಾಂತ್. ನಾನು ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿದ್ದೀನಿ. ನೈಸ್. ಡಿಗ್ರಿ ಕಾಲೇಜಾ? ಅಲ್ಲ, ಡಿಪ್ಲೊಮಾ ಕಾಲೇಜು. ಓಕೆ, ಮತ್ತೆ ಅವನೇನು ಕೇಳುವಷ್ಟರಲ್ಲಿ ಫೋನ್ ಬರಲು ಎಕ್ಸ್ಕ್ಯೂಸ್ ಮೀ ಅಂದವ. ಹೇಳು ಸಂಜೀವ್ ಅಂದನು. ಆ ಕಡೆಯಿಂದ ವಿಷಯ ಕೇಳಿ ಓಕೆ ನಾನು ಬರ್ತೀನಿ ಅಂದವ ಕಾಲ್ ಕಟ್ ಮಾಡಿದ್ದ. ಮತ್ತೇನಾದರೂ ಹೇಳೋದಿದೆಯಾ ಅಂದನು ಅವನನ್ನೇ ನೋಡುತ್ತಿದ್ದ ಖುಷಿಗೆ. ಇಲ್ಲ, ನೀವೇ ಮಾತಾಡಬೇಕು ಅಂದಿದ್ರಿ. ಆ್ಯಕ್ಚುಲಿ ನಾನು ಈ ಮದುವೆ ಬೇಡ ಅಂತ ಹೇಳೋಕೆ ಬಂದಿದ್ದು ಅಂದ ಅವಳ ಮುಖ ನೋಡಿ. ಅವಳು ಅವನನ್ನು ನೋಡಲು, ಇವಾಗ ಮದುವೆ ಬೇಡ ಅಂತ ಹೇಳೋಕೆ ಆಗ್ತಿಲ್ಲ, ನನಗೆ ನೀವು ಇಷ್ಟ ಆಗಿದ್ದೀರಾ, ಮನೆಯಲ್ಲಿ ಹೇಳ್ಬೋದಾ? ಅವಳು ನಗುತ್ತಾ ಅಂದಳು. ಅದು ನನಗೆ ಸ್ವಲ್ಪ ಕೆಲಸ ಹೋಗಬೇಕಿತ್ತು ವೇದಾಂತ್ ಅರೆ ಮನಸ್ಸಿನಿಂದ ಹೇಳಿದ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಬನ್ನಿ ಹೋಗೋಣ. ಇಬ್ಬರು ಮೇಲೆದ್ದು ಬಿಲ್ ಕೊಟ್ಟು ಹೊರಬರಲು ಡ್ರಾಪ್ ಮಾಡಲಾ ಅಂದ ವೇದಾಂತ್. ಇಲ್ಲ, ಸ್ಕೂಟಿ ಇದೆ. ಓಕೆ ಅಂದ ಅವನು. ಅವನ ಬುಲೆಟ್ ಹತ್ರ ಬರಲು 1 ನಿಮಿಷ ಅಂದಳು ಖುಷಿ. ಹೇಳಿ. ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಸಾರಿ ಅಂದ. ಅವನನ್ನು ಎಲ್ಲೇ ಹೋದರೂ 5ರಲ್ಲಿ 2 ಗುರುತು ಹಿಡಿಯೋರು. ಅದು ಯಾಕಂದರೆ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ. ಇಲ್ಲಿಯವರೆಗೂ ಅವನನ್ನು ಯಾರು ಕೇಳದ ಪ್ರಶ್ನೆ ಇದು. ವರ್ಕ್ ಏನು ಮಾಡ್ಕೊಂಡಿದ್ದೀರಾ ಅಂದೆ. ಅವನು ತನ್ನನ್ನೇ ಅಚ್ಚರಿ ಕಣ್ಣಿಂದ ನೋಡೋದು ನೋಡಿ ನುಡಿದಳು. ನೀವು ಸೋಷಿಯಲ್ ಮೀಡಿಯಾ ಏನೂ ನೋಡೋದಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಇಲ್ಲ, ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ. ನ್ಯೂಸ್ ಯಾವಾಗಲಾದರೂ ಒಮ್ಮೆ ಅಷ್ಟೇ. ಓಕೆ, ನಾನು ಪೊಲೀಸ್ DCP ಅಂದವಾಗ ಸ್ವಲ್ಪ ಗರ್ವದಿಂದ.
ವಾಟ್ ಪೊಲೀಸಾ ಅಂದವಳ ಮುಖದಲ್ಲಿ ಇಲ್ಲಿಯವರೆಗೂ ಇದ್ದ ಖುಷಿಯೆಲ್ಲ ಮಾಯವಾಗಿ ಮುಖ ಕಳೆಗುಂದಿದ್ದು ನೋಡಿದವನೇ ಯಾಕೆ ಏನಾಯಿತು ಅವಳೇನು ಹೇಳದೆ ಏನಿಲ್ಲ ಎಂಬಂತೆ ತಲೆ ಆಡಿಸಿದಳು. ಅವಳಿಗೆ ಇಷ್ಟ ಇಲ್ಲದ ವೃತ್ತಿಯಲ್ಲಿ ಇರುವವನೇ ಮೊದಲ ಬಾರಿಗೆ ಇಷ್ಟ ಆಗಿದ್ದ. ಬೇಡ ಅನ್ನಲೂ ಆಗುತ್ತಿಲ್ಲ, ಒಪ್ಪಿಕೊಳ್ಳಲು ಆಗುತ್ತಿಲ್ಲ. ಏನಾಯಿತು ಅಂದ ಮತ್ತೆ. ಅವಳು ಸುಮ್ಮನೆ ಇದ್ದಿದ್ದು ನೋಡಿ ಸಾರಿ ಈ ಮದುವೆ ಬೇಡ ಅಂದಳು ಸ್ವಲ್ಪ ಬೇಸರದಿಂದ. ಯಾಕೆ ಇಲ್ಲಿಯವರೆಗೂ ಚೆನ್ನಾಗಿ ಇದ್ದವಳು ಒಮ್ಮೆಲೆ ಬೇಡ ಅಂದಿದ್ದು ಅವನಿಗೆ ಆಶ್ಚರ್ಯ ಮೂಡಿಸಿತು. ಅವನ ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿತ್ತು. ಅದು ನನಗೆ ನನಗೆ ಆ ಕೆಲಸ ಗೌರವ ಇದೆ, ಆದರೆ ಇಷ್ಟ ಆಗಲ್ಲ. ಅಂದರೆ ನಾನು ಪೊಲೀಸ್ ಅಂತ ಬೇಡ ಅಂತಿದ್ದೀರಾ? ಮೊದಲೇ ನನ್ನ ಕೆಲಸದ ಬಗ್ಗೆ ತಿಳಿದಿರಲಿಲ್ವಾ? ಸ್ವಲ್ಪ ಬೇಸರದಿಂದ ಸ್ವಲ್ಪ ಮುನಿಸಿನಿಂದ ಕೇಳಿದ. ಇಲ್ಲ, ನಿಮ್ಮ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ವೆಲ್, ಪೊಲೀಸ್ ಅಂದರೆ ಯಾಕೆ ಇಷ್ಟ ಇಲ್ಲ ಕೇಳಬಹುದಾ? ನನಗೆ ಇಷ್ಟ ಆಗಲ್ಲ. ನೀವು ಬೇರೆ ಕೆಲಸ ಮಾಡೋದಾದರೆ ಮುಂದುವರಿಯೋಣ. ಸಾಧ್ಯನೇ ಇಲ್ಲ. ನಾನು ಈ ಕೆಲಸ ಬಿಡೋದಿಲ್ಲ. ನಿಮಗೆ ಇಷ್ಟ ಇಲ್ಲ ಅಂತ ನಾನು ಯಾಕೆ ಬೇರೆ ಕೆಲಸ ಮಾಡಬೇಕು? ನಿಮಗೆ ನಾನು ಒಪ್ಪಿಗೆ ಆಗಿದೆ ಅಲ್ವಾ? ಅದಕ್ಕೆ ನೀವು ಹೇಗಿದ್ದರೂ ನಾನು ಒಪ್ಪಿಕೊಳ್ಳುತ್ತೇನೆ. ನೀವು ಹಾಗೆ ಒಪ್ಪಿಕೊಳ್ಳಬಹುದು. ನನಗೆ ಪೊಲೀಸ್ ಬಿಟ್ಟು ಬೇರೆ ಯಾರೇ ಆದರೂ ಇಷ್ಟನೇ. ಯಾಕೆ ನಾವು ನಿಮ್ಮ ಕಣ್ಣಿಗೆ ಮನುಷ್ಯರ ಥರ ಕಾಣಲ್ವಾ? ಈ ಬಾರಿ ಕೋಪದಿಂದ ಕೇಳಿದ. ಅದು ಹಾಗಲ್ಲ, ನಾನು ಈ ಕೆಲಸ ಬಿಡಲ್ಲ. ಇಷ್ಟ ಇದ್ದರೆ ಮದುವೆ, ಇಲ್ಲ ಅಂದರೆ ಇಲ್ಲ. ಎಸ್ ಸರ್ ನೋ? ನೋ. ಓಕೆ, ಹೋಗ್ತಾ ಇರಬಹುದು. ಇವನ ಇದ್ದಕ್ಕಿದ್ದಂತೆ ಬದಲಾದ ವರ್ತನೆ ಅವಳಿಗೆ ಬೇಸರ ಆದರೂ ಸಾರಿ ಎಂದು ಅಲ್ಲಿಂದ ನಡೆದಳು. 2 ವರ್ಷದಲ್ಲಿ ಅವನು ನೋಡಿದ ಹುಡುಗಿಯರ ಫೋಟೋಗಳಿಗೇನು ಕಡಿಮೆ ಅಲ್ಲ. ಯಾರಲ್ಲೂ ಇಲ್ಲದ ಆಕರ್ಷಣೆ ಇವಳಲ್ಲಿ ಮೂಡಿತು. ಅವನ ಮನಸ್ಸು ತುಂಬ ದಿನದ ನಂತರ ಮದುವೆಗೆ ಸಮ್ಮತಿಸಿತು. ಆದರೆ ಖುಷಿಯ ನಿರಾಕರಣೆ ಅವನಿಗೆ ಬೇಸರ ಮಾಡಿತು. ಅಲ್ಲದೆ ಅವಳ ಮೇಲೆ ಬೆಟ್ಟದಷ್ಟು ಕೋಪವೂ ಬಂದಿತ್ತು. ಗಾಡಿ ಏರಿ ಸ್ಟೇಷನ್ ಕಡೆ ಹೊರಟನು ವೇದಾಂತ್. ಇವಳು ಮನೆಗೆ ಬರುತ್ತಿದ್ದಂತೆ ಅವಳಿಗಾಗಿ ಕಾಯುತ್ತಿದ್ದ ಅವಳ ಅಮ್ಮ, ತಮ್ಮ, ಅಜ್ಜಿ ಎಲ್ಲರೂ ಅವಳ ಸಪ್ಪೆ ಮುಖ ನೋಡಿ ಏನಾಯಿತು ಖುಷಿ ಅನ್ನಲು ಕ್ಯಾನ್ಸಲ್ ಆಯಿತು. ಯಾಕಂತೆ ಆ ಹುಡುಗನಿಗೆ ನೀನು ಇಷ್ಟ ಆಗಲಿಲ್ವಂತ? ಏನಾದರೂ ಅಂದೆ ಏನು? ಅಮ್ಮ, ನಾನು ಯಾಕನ್ನಲಿ? ಅವರಿಗೆ ನನಗೆ ಇಬ್ಬರಿಗೂ ಇಷ್ಟ ಆಗಿತ್ತು. ಮತ್ತೆ ಯಾಕೆ ಕ್ಯಾನ್ಸಲ್ ಆಯಿತು? ಆ ಹುಡುಗ ಪೊಲೀಸ್ ಅಂತೆ. ಹಾಗಾದರೆ ನೀನೇ ಕ್ಯಾನ್ಸಲ್ ಮಾಡಿದ್ಯಾ? ಅವಳ ತಮ್ಮ ಅಂದ. ಅಂದಳು. ಪೊಲೀಸ್ ಆದರೆ ಏನಂತೆ, ಒಳ್ಳೆ ಸರ್ಕಾರಿ ಕೆಲಸ, ಒಳ್ಳೆ ಸಂಬಳ ಬರುತ್ತೆ, ಒಪ್ಕೋ ಖುಷಿ. ಇಲ್ಲಮ್ಮ, ನನಗೆ ಆ ವೃತ್ತಿನೇ ಇಷ್ಟ ಆಗಲ್ಲ. ಇನ್ನು ಆ ಕೆಲಸ ಮಾಡುವವನ ಜೊತೆ ಜೀವನ ಪೂರ್ತಿ ಹೇಗೆ ಇರೋದು? ನಿಂಗೆ ಯಾರ ಜೊತೆಯೂ ಬಾಳೋಕೆ ಆಗಲ್ಲ ಬಿಡು. ನಿಂಗೆ ಈ ಜನ್ಮದಲ್ಲಿ ಗಂಡು ಸಿಗಲ್ಲ. ಅಪ್ಪ ಮಾತಾಡಬೇಡ. ಇನ್ನು ನೀನು ಇಷ್ಟ ಬಂದಾಗೆ ಇರು. ನನ್ನ ಏನು ಕೇಳಬೇಡ, ಏನು ಹೇಳಬೇಡ. ನಿನ್ನತ್ರ ಮತ್ತೆ ಮದುವೆ ವಿಷಯನೇ ತೆಗೆಯೋದಿಲ್ಲ. ನನ್ನ ಮಾತನಾಡಿಸಲೇ ಬೇಡ. ಅಪ್ಪ, ನನ್ನ ಮಾತು ಕೇಳಿ. ನನಗೆ ಇಷ್ಟ ಇಲ್ಲ ಅಂದರೂ ಬಲವಂತ ಯಾಕೆ ಮಾಡ್ತೀರಾ? ಬೇಕಾದರೆ ಯಾವ ಕೂಲಿ ಕೆಲಸ ಮಾಡೋನಿಗೆ ಕೊಟ್ಟು ನನಗೆ ಇಷ್ಟ ಆದರೆ ಖಂಡಿತ ಮದುವೆ ಆಗ್ತೀನಿ. ಖುಷಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡು. ನೀನು ಕೂಲಿ ಕೆಲಸ ಮಾಡುವವರನ್ನ ಮದುವೆ ಆಗ್ತೀನಿ ಅನ್ನೋದು ಇದೇನು ಕತೆ, ಕಾದಂಬರಿ, ಧಾರಾವಾಹಿ, ಸಿನಿಮಾ ಅಲ್ಲ ಕಣೆ. ಜೀವನ. ಎಲ್ಲರಿಗೂ ಜೀವನದಲ್ಲಿ ಒಂದೇ ಸಲ ಅದೃಷ್ಟ ಬಂದು ಬಾಗಿಲು ಮುಂದೆ ನಿಲ್ಲೋದು. ಅದನ್ನು ಒಳಗೆ ಬಿಟ್ಕೊಂಡು ಜೀವನ ಉದ್ಧಾರ ಮಾಡಿಕೊಳ್ಳೋದು ನೋಡಬೇಕು. ಅದು ಬಿಟ್ಟು ನನಗೆ ಅದು ಬೇಡ ಇದು ಬೇಡ ಅಂದರೆ ನಾವೇ ನಮ್ಮ ಜೀವನನ ಕೈಯಾರೆ ಹಾಳು ಮಾಡಿಕೊಂಡ ಹಾಗೆ. ಅಮ್ಮ, ನನಗೂ ಇಷ್ಟ ಆಗಿದ್ರು, ಆದರೆ ಅವರ ಕೆಲಸ ನನಗೆ ಮೊದಲಿಂದ ಆಗಲ್ಲ ಅಂತ ನಿಂಗೂ ಗೊತ್ತು. ಇನ್ನೊಂದು ಸಲ ಯೋಚಿಸು ಖುಷಿ. ಸರಿ, ನನಗೆ ಟೈಮ್ ಕೊಡು ಅಂದು ಒಳಗೆ ನಡೆದಳು. ಅಕ್ಕ, ಬಂದಿದ್ರಲ್ಲ ಪೊಲೀಸ್, ಅವರ ಹೆಸರೇನು ಅಂದ ಕುಶಾಲ್. ವೇದಾಂತ್. ಅಂದರೆ ವೇದಾಂತ್ ವಸಿಷ್ಠನ DCP. ನಿಂಗೆ ಗೊತ್ತಾ? ನನಗೇನು, ಎಲ್ಲರಿಗೂ ಗೊತ್ತು. ಎಂಥ ಖಡಕ್ ಆಫೀಸರ್ ಗೊತ್ತಾ ಅವರು. ಬಂದ ಮೇಲೆ ನೋಡು, ಈ ಸಿಟಿಲಿ ಸ್ವಲ್ಪ ರೌಡಿಗಳ ಹಾವಳಿ ಕಡಿಮೆ ಆಗಿದ್ದು. ಅವರಿಗೆ ಎಷ್ಟು ಜನ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಗೊತ್ತಾ? ಯೂತ್ಗಳಿಗೆಲ್ಲ ಅವರ ಇನ್ಸ್ಪಿರೇಷನ್. ಹೌದಾ ಅಂದಳು ಅವನ ಕಡೆ ನೋಡುತ್ತಾ. ನೋಡಿಲಿ ಅಂತ ಅವಳಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಅವನ ಕೆಲವೊಂದು ಭಾಷಣದ ವಿಡಿಯೋ, ವೇದಾಂತ್ ಒಂದೊಂದು ಇಂಟರ್ವ್ಯೂ ವಿಡಿಯೋ ತೋರಿಸಲು ಅವಳ ಮನಸ್ಸು ಮತ್ತೆ ಸೋಲುತ್ತಿತ್ತು ಅವನಿಗೆ. ಅಕ್ಕ, ಇನ್ನೊಂದು ಸಲ ಯೋಚಿಸಿ ನೋಡು. ಒಳ್ಳೆ ವ್ಯಕ್ತಿ ಕಳ್ಕೊಂಬೇಡ. ಇಂಥ ಆಫೀಸರ್ನಿಗೆ ಗಂಡಾಗಿ ಸಿಗೋದು ನಿನ್ನ ಪುಣ್ಯ ಅಂದ. ಅವಳು ಯೋಚನೆಗೆ ಬಿದ್ದಳು. ಅಲ್ಲಿಂದ ಎದ್ದು ಹೋದ ಅವಳ ಮುದ್ದು ತಮ್ಮ. ಬೈಕ್ ನಿಲ್ಲಿಸಿ ಸ್ಟೇಷನ್ ಒಳಗೆ ಬಂದವನೇ ಮಹಡಿ ಮೇಲಿದ್ದ ತನ್ನ ಕ್ಯಾಬಿನ್ ಸೇರಿದ. ಅವನಿಂದ ಬಂದ ಸಂಜೀವ್ ಸರ್ ಅಂತ ಸೆಲ್ಯೂಟ್ ಮಾಡಿ ಅವನಿಗೆ ಫೈಲ್ ಕೊಡಲು ಅದನ್ನು ತೆಗೆದುಕೊಂಡವನೇ ಟೇಬಲ್ ಮೇಲೆ ಹಾಕಿ ಆ ಕ್ಯಾಪ್ ತೆಗೆದು 10 ನಿಮಿಷ ಫ್ರೆಂಡ್ ಥರ ಇರು ಅಂದ ತನ್ನ ಗೆಳೆಯನಿಗೆ. ಯಾಕೆ, ಏನಾಯಿತು? DCP ಸಾಹೇಬ್ರು ಯಾಕೋ ಗರಂ ಆಗಿದ್ದೀರಾ? ಅವಳಜ್ಜಿ ಎಷ್ಟು ಕೊಬ್ಬು ಗೊತ್ತಾ ಅವಳಿಗೆ. ಇಲ್ಲಿಯವರೆಗೂ ನನಗೆ ಆಗಲಿ, ನನ್ನ ಡ್ಯೂಟಿ ಬಗ್ಗೆ ಆಗಲಿ ಇಷ್ಟ ಇಲ್ಲ ಅಂತ ಯಾರೂ ಹೇಳಿರಲಿಲ್ಲ. ಇವಳು ಹೇಳ್ತಾಳೆ. ನನಗೆ ಬಂದ ಕೋಪಕ್ಕೆ ಬೇರೆ ಯಾರೇ ಇದ್ದಿದ್ರು 2 ಬಾರಿಸಿ ಬರ್ತಿದ್ದೆ. ಹುಡುಗಿ ಅಂತ ಸುಮ್ಮನೆ ಬಂದೆ. ಹುಡುಗಿನಾ?
2 ವರ್ಷದಿಂದ ಹುಡುಗಿಯರು ಅಂದರೆ ಮುಖ ತಿರುಗುತ್ತಿದ್ದವ ಹುಡುಗಿ ಅಂದಿದ್ದು ಕೇಳಿ ಆಶ್ಚರ್ಯದಿಂದ ಕೇಳಿದ. ಹುಡುಗಿನೇ. ಯಾವ ಹುಡುಗಿ? ಎಲ್ಲಿ ಸಿಕ್ಕಿದ್ಲು? ನೀನು ಯಾಕೆ ಜಗಳ ಮಾಡಿಕೊಂಡೆ? ಏನು ವಿಷಯ? ಕಾಫಿ ಡೇ ಅಲ್ಲಿ ಸಿಕ್ಕಿದ್ಲು ಅಂದು ಎಲ್ಲ ವಿಷಯವನ್ನು ವಿಸ್ತಾರವಾಗಿ ವಿವರಿಸಿದ್ದ ವೇದಾಂತ್. ಇಂಟ್ರೆಸ್ಟಿಂಗ್. ಇಷ್ಟು ದೊಡ್ಡ ಫ್ಯಾಮಿಲಿ, ಮಗ, ಶ್ರೀಮಂತಿಕೆ ಇದೆ, ಒಳ್ಳೆ ಕೆಲಸ, ಹೆಸರು ಇದೆ ಅಂತ ಗೊತ್ತಿದ್ದು ಅವಳು ನಿನ್ನ ರಿಜೆಕ್ಟ್ ಮಾಡಿದ್ಲು ಅಂದರೆ ರಿಯಲಿ ಸೂಪರ್ ಕ್ಯಾರೆಕ್ಟರ್. ಶಟಪ್. ನನ್ನ ಮುಂದೆ ಅವಳನ್ನೇ ಹೊಗಳಬೇಡ ವೇದಾಂತ್. ಅವಳಿಗೆ ಕೆಲಸ ಇಷ್ಟ ಇಲ್ಲ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಬಿಡು ಹೋಗಲಿ. ಹೇಗಿದ್ದರೂ ನೀನು ಮದುವೆ ಬೇಡ ಅಂತಿದ್ದೆ, ಅವಳು ಕ್ಯಾನ್ಸಲ್ ಮಾಡಿದ್ಲು ಅಂದರೆ ಇನ್ನೂ ಬೆಟರ್ ಅಲ್ವಾ? ನಿನ್ನ ಟೆನ್ಷನ್ ಕಡಿಮೆ ಆಯಿತು. ಅವನು ಮೌನವಾಗಿದ್ದು ನೋಡಿದ ಸಂಜೀವ್. ವೇದಾಂತ್, ನಿಂಗೆ ಇಷ್ಟ ಆಗಿದ್ಲ ಆ ಹುಡುಗಿ? ನೋಡ್ತಾ ಇದ್ದಾಗೆ ಇಷ್ಟ ಆಗೋದ್ಲು. ಅವಳೇ ಅವತ್ತು ನನಗೆ ಲೋಫರ್ ಅಂತ ಬೈದಿದ್ದು. ಮನೆಯಲ್ಲಿ ಸೈಲೆಂಟ್ ಅಂದಿದ್ರು, ಆದರೆ ಇವಳು ಜೋರಿದ್ದಾಳೆ ಆ್ಯಂಡ್ ಕ್ಯೂಟ್. ಕ್ಯೂಟ್? ರಿಯಲಿ? ಇಷ್ಟು ದಿನ ಆದಮೇಲೆ ಮದುವೆ ಆಗೋ ಮನಸ್ಸಾಗಿತ್ತು. ಆ ಲೇಡಿ ಕರ್ಜನ್ ಎಲ್ಲ ಹಾಳು ಮಾಡಿದ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸಾಹೇಬ್ರು ಡುಯೆಟ್ ಹಾಡು ಹೇಳೋ ಮೂಡ್ಡಲ್ಲಿ ಇರ್ತಿದ್ರಿ ಅಲ್ವಾ? ಇನ್ನೊಂದು ಸಲ ಸಿಗಲಿ ನನ್ನ ಕೈಗೆ. ಅವಾಗಿರೋದು ಅವಳಿಗೆ. ಏನು ಮಾಡ್ತೀಯಾ? ಏನು ಮಾಡಲಿ? ನೋಡಿದರೆ ಬೈಯೋಕೆ ಹೊಡೆಯೋಕೆ ಮನಸ್ಸು ಬರಲ್ಲ. ನೋಡೋಕ್ಕೆ ಒಳ್ಳೆ 25 kg ಅಕ್ಕಿ ಮೂಟೆ ಥರ ಇದ್ದಾಳೆ. ಒಂದೇ ಕೈಯಲ್ಲಿ ಎತ್ತಿ ಬಿಸಾಕ್ತಿದ್ದೆ. ಬೇರೆ ಯಾರಾದರೂ ಆಗಿದ್ರೆ ಗೊತ್ತಾ? ಆದರೂ ಕೊಬ್ಬು ಮಾತ್ರ ಬೇಜಾನಿದೆ ಅವಳಿಗೆ. ಸಿಗ್ತಾಳೆ, ಎಲ್ಲಿಗೆ ಹೋಗ್ತಾಳೆ? ಸಿಗಲಿ. ಅವಾಗಿರೋದು ಅವಳಿಗೆ. ಹೋಗ್ಲಿ ಬಿಡು, ಆವಾಗ ನೋಡ್ಕೊಂಡ್ರೆ ಆಯಿತು. ಇವಾಗ ಡ್ಯೂಟಿ ನೋಡ್ಕೊ ಅಂದು ಅವನು ಹೊರ ನಡೆದ. ಅವನಿಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಟೀ ಹೇಳಿ ಕುಡಿದು ಕುಳಿತವ ನಿಧಾನಕ್ಕೆ ತನ್ನನ್ನು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ. ರಾತ್ರಿ ಸ್ವಲ್ಪ ಬೇಗನೆ ಬಂದವನನ್ನು ನೋಡಿದ ಎಲ್ಲರೂ, ವೇದ, ಕೈಕಾಲು ತೊಳೆದುಕೊಂಡು ಬಾ ಊಟಕ್ಕೆ ಅಂದಾಗ ಅಂದು ರೂಮ್ ಸೇರಿದ. ರೂಮ್ಗೆ ಬಂದವನೇ ಫ್ರೆಶ್ ಆಗಿ ಊಟಕ್ಕೆ ಹೋದಾಗ ಅವನ ಮುಖದಲ್ಲಿ ಗಮನಿಸಿದ ಎಲ್ಲರಿಗೂ ಯಾಕೋ ಬೇಜಾರಲ್ಲಿದ್ದಾನೆ ಅಂತ ಅನಿಸಿತು. ಅವನ ಊಟ ಮುಗಿದು ಎಲ್ಲರೂ ಮಾತಾಡುತ್ತಾ ಇರಲು ಅವನನ್ನು ಅಡುಗೆ ಮನೆಗೆ ಎಳೆದುಕೊಂಡು ಬಂದರು ವಂದನ, ಶ್ರೇಯ. ಅಲ್ಲಿ ಅಡುಗೆ ಮನೆಯ ಕಲ್ಲಿನ ಮೇಲೆ ಕುಳಿತವ ಎಲ್ಲರನ್ನು ನೋಡುತ್ತಾ, ಹೇಳಿ ಏನು ವಿಷಯ ಅಂದ. ನೀನು ಹೇಳು, ಹೋಗಿದ್ದ ಕೆಲಸ ಏನಾಯಿತು? ಏನಾಯಿತು? ರಿಜೆಕ್ಟ್ ಆಯಿತು. ಆ ಹುಡುಗಿಗೆ ಏನು ಕಡಿಮೆ ಆಗಿತ್ತು ಅಂತ ರಿಜೆಕ್ಟ್ ಮಾಡಿದೆ? ಏನು ಕಡಿಮೆ ಆಗಿರಲಿಲ್ಲ, ಎಲ್ಲ ಜಾಸ್ತಿನೇ ಇದೆ. ಕೊಬ್ಬಂತೂ ಬೇಕಾದಷ್ಟಿದೆ. ನಾನೆಲ್ಲ ರಿಜೆಕ್ಟ್ ಮಾಡಿದ್ದು ಅವಳೇ. ಎಲ್ಲರೂ ಗಾಬರಿಯಿಂದ ಅವನನ್ನೇ ನೋಡಲು ಅವಳಿಗೆ ನನಗೆ ಇಬ್ಬರಿಗೂ ಇಷ್ಟ ಆಗಿತ್ತು. ಕೊನೆಯಲ್ಲಿ ನನ್ನ ಕೆಲಸದ ಬಗ್ಗೆ ಕೇಳಿದ್ಲು. ಹೇಳಿದೆ, ನನಗೆ ಪೊಲೀಸ್ ಅಂದರೆ ಇಷ್ಟ ಇಲ್ಲ, ಸಾರಿ ಎಂದು ಹೋದ್ಲು. ಇಷ್ಟ ಆಗಿದ್ದು. ನಿಂಗೆ ಇಷ್ಟ ಆಗಿದ್ಲಾ? ಅಂದ ಅವಳ ಗುಂಗಲ್ಲೇ ಕುಳಿತಿದ್ದ. ಅವಳು ಮಾತನಾಡುವಾಗ ಅವನನ್ನು ನೋಡುತ್ತಿದ್ದ ರೀತಿ, ಅವಳ ನೋಟ, ನಗು, ಮಾತು ವೇದಾಂತ್ಗೆ ಬಹಳವೇ ಇಷ್ಟ ಆಗಿತ್ತು. ಅವನು ಇಲ್ಲೇ ಇದ್ದರೂ ಕಳೆದು ಹೋಗಿದ್ದು ನೋಡಿದ ಎಲ್ಲರೂ ಬೇಸರ ಮಾಡಿಕೊಂಡರು. ಇವನು ಇಷ್ಟು ದಿನ ಆದಮೇಲೆ ಇಷ್ಟಪಟ್ಟು ಓಕೆ ಅಂದಿದ್ದ, ಆದರೆ ಆ ಹುಡುಗಿನೇ ಬೇಡ ಅಂದಿದ್ದಾಳೆ. ಅಂದುಕೊಂಡರು ಎಲ್ಲ. ಓಕೆ, ಇದನ್ನು ಇಲ್ಲಿಗೆ ಬಿಡಿ, ಮತ್ತೆ ತಲೆ ತಿನ್ನಬೇಡಿ ಅಂದು ಅಲ್ಲಿಂದ ಹೊರ ನಡೆದ. ಅಕ್ಕ, ಇದೇನು ಹೀಗಾಗೋಯ್ತು? ನೀವು ಹೇಳಿದರೆ ಅವನು ಈ ಕೆಲಸ ಬಿಡ್ತಾನೆ. ಬಿಡೋಕೆ ಹೇಳಿ. ಅಹಲ್ಯ, ಅವನು ಯಾರು ಹೇಳಿದ್ರು ಆ ಕೆಲಸ ಬಿಡಲ್ಲ. ನನ್ನ ಮಗ ತುಂಬ ಇಷ್ಟಪಟ್ಟು ಪಡ್ಕೊಂಡಿರೋ ಕೆಲಸ ಅದು. ಅದನ್ನು ಎಷ್ಟು ಪ್ರೀತಿ ಮಾಡ್ತಾನೆ ನನಗೆ ಗೊತ್ತು. ಆ ಹುಡುಗಿನೇ ಒಪ್ಪಿಸ್ತೀನಿ ಅಂದಾಗ ನಿಮ್ಮ ಮುದ್ದಿನ ಮಗನ ಒಪ್ಪಿಸೋಕೆ 2 ವರ್ಷ ಬೇಕಾಯಿತು. ಇನ್ನು ಆ ಹುಡುಗಿ ಏನು ಒಪ್ಪಿಸ್ತೀರಾ? ಬೇರೆ ಹುಡುಗಿನ ನೋಡಿ ಅಂದಳು ಶ್ರೇಯ. ನೋಡೋಣ, ಅವನ ಹಣೆಯಲ್ಲಿ ಇದ್ದಿದ್ದು ಆಗುತ್ತೆ ಅಂದು ಕುಳಿತರು ಎಲ್ಲ. ರೂಮ್ಗೆ ಬಂದವ ಅವಳ ಫೋಟೋ ನೋಡುತ್ತಾ, ನನ್ನ ರಿಸಲ್ಟ್ ಮಾಡ್ತೀಯ ನಿಮ್ಮ ಅಜ್ಜಿ? ಏನೋ ತೆಳ್ಳಗೆ ಬೆಳ್ಳಗೆ ಇದ್ದೀಯಾ ಅತ್ಲಾಗೆ. ಮದುವೆ ಆಗೋಣ ಅಂದರೆ ನನ್ನ ಹತ್ರನೇ ಗಾಂಚಲಿ ತೋರಿಸ್ತೀಯಾ? ಆದರೂ ಸಖತ್ ಇಷ್ಟ ಆಗೋದೆ ನೀನು ಅಂದುಕೊಂಡನು. DCP ಸಾಹೇಬ್ರು ತಮ್ಮ ಹೃದಯವನ್ನು ಕಳೆದುಕೊಂಡಿದ್ದಾರೆ ಅನಿಸುತ್ತೆ ಅಲ್ವಾ? ಖುಷಿ ಫೋಟೋ ನೋಡುತ್ತಾ ಅವಳ ಬಗ್ಗೆ ಯೋಚಿಸುತ್ತಾ ಹಾಸಿಗೆ ಮೇಲೆ ಮಲಗಿದ್ದವನಿಗೆ ನಿದ್ದೆ ಹತ್ತಿರ ಸುಳಿಯಲಿಲ್ಲ. ಇತ್ತ ಕಡೆ ಅವನ ಯೋಚನೆಯಲ್ಲಿ ಮಂಚದ ಮೇಲೆ ಮಲಗಿ ದಿಂಬಿನ ಮೇಲೆ ಅವನ ಫೋಟೋ ಇಟ್ಟು ಮಕಾಡೆ ಮಲಗಿ ತನ್ನ 2 ಕಾಲನ್ನು ಮೇಲೆ ಆಡಿಸುತ್ತಾ, ಎಷ್ಟು ಹ್ಯಾಂಡ್ಸಮ್ ಇದ್ದೀರಾ. ಕೆಲಸವನ್ನು ಬೇರೆ ಇದ್ದಿದ್ರೆ ಚೆನ್ನಾಗಿರೋದು, ಆದರೂ ಬೇಡ ಅಂತ ಹೇಳಿ ತಪ್ಪು ಮಾಡಿದ್ದೆ ಅನಿಸುತ್ತೆ. ನಿಮಗೆ ತುಂಬ ಬೇಜಾರಾಯ್ತಲ್ವಾ? ನನ್ನ ಜೊತೆ ಮಾತಾಡುವಾಗ ಇದ್ದ ಖುಷಿ ಆಮೇಲೆ ನಾನು ಮದುವೆ ಬೇಡ ಅಂದಮೇಲೆ ನಿಮ್ಮ ಮುಖದಲ್ಲಿ ಇದ್ದ ಬೇಸರನೇ ಹೇಳ್ತಿತ್ತು ನಿಮಗೆ ನಾನು ಎಷ್ಟು ಇಷ್ಟ ಆಗಿದ್ದೆ ಅಂತ. ಕೆಲಸ ಬದಲಾಯಿಸೋ ಮನಸ್ಸಾದರೂ ಮಾಡಿ ಪ್ಲೀಸ್ ಅಂತ ಅಂದುಕೊಂಡವಳೆ. ಆದರೂ ನಿಮಗೆ ನಾನು ಸೋತು ಹೋಗ್ಬಿಟ್ಟೆ ಅಂದುಕೊಂಡು ಅವನ ಜೊತೆ ಕನಸಲ್ಲಿ ತೇಳಿದಳು ಹುಡುಗಿ. ಮರುದಿನ ಎಂದಿನಂತೆ ಡ್ಯೂಟಿಗೆ ರೆಡಿಯಾಗಿ ತಿಂಡಿ ಮುಗಿಸಿ ಹೊರಟು ನಿಂತ ವೇದಾಂತ್. ಅವನ ಬಳಿ ಬಂದ ಎಲ್ಲರೂ, ನೀನು ಬೇಜಾರು ಮಾಡ್ಕೊಂಬೇಡ ವೇದ, ಅವಳು ಒಪ್ಪಿಲ್ಲ ಅಂದರೆ ಏನಂತೆ? ಅವಳಿಗಿಂತ ಚಂದದ ಹುಡುಗಿ ನೋಡ್ತೀವಿ ಅಂದಾಗ, ದೊಡ್ಡಮ್ಮ ನೀವು ಮತ್ತೆ ಬೇರೆ ಹುಡುಗಿ ಅಂತ ಹುಡುಕೋದೇನು ಬೇಡ,
ಸಾಧ್ಯ ಆದರೆ ಅವಳನ್ನೇ ಒಪ್ಪಿಸಿ ಸಾಕು. ಇಲ್ಲ ನಾನೇ ಒಪ್ಪಿಸ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂದ. ಸರಿ, ನೀನು ಹೇಗೆ ಹೇಳ್ತೀಯ ಹಾಗೆ, ನಮಗೆಲ್ಲ ನಿನ್ನ ಖುಷಿನೇ ಮುಖ್ಯ ಅಂದಾಗ ಸರಿ, ಸ್ವಲ್ಪ ದಿನ ಬಿಟ್ಟು ನಾನೇ ಮಾತಾಡ್ತೀನಿ, ನೀವು ಸುಮ್ಮನೆ ಇದ್ದು ಬಿಡಿ ಸಾಕು. ಸರಿ ಕಂದ, ಹುಷಾರು ಅಂದಾಗ ಎಲ್ಲರಿಗೂ ಬಾಯ್ ಅಂದು ನಡೆದನು. ಅಕ್ಕ, ಇವನೇ ಒಪ್ಪಿಸೋ ಲೆವೆಲ್ಗೆ ಹಚ್ಚಿಕೊಂಡಿದ್ದಾನೆ ಅಂದರೆ ನಮ್ಮ ಹುಡುಗ ಲವ್ವಲ್ಲಿ ಬಿದ್ದಿದ್ದಾನೆ ಅಂತ ಅನಿಸುತ್ತೆ ಅಲ್ವಾ? ನಗುತ್ತಾ ಹೇಳಲು, ಹೌದು ಜಾನು, ಹೇಗೋ ಲವ್ ಮಾಡೇ ಮದುವೆ ಆಗಲಿ ಬಿಡು ಅಂದರು ಅವರು ನಗುತ್ತಾ. ಅಲ್ಲ, ನೀವೆಲ್ಲ ಅಮ್ಮಂದ್ರ, ಮಗ ಲವ್ ಮಾಡ್ತಾನೆ ಅಂದರೆ ಖುಷಿ ಪಡ್ತಿದ್ದೀರಾ ಅಲ್ಲ ರಾಶಿ ಅಂದಾಗ, ನೀ ಸುಮ್ಮನಿರೆ, ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಬೇಕು. ನೀನೇನು ಇನ್ನು ಹಳೆ ಕಾಲದವಳ ಥರ ಹೇಳ್ತೀಯ? ನಮ್ಮ ಮಕ್ಕಳು ಅವರು ಯಾವ ಹುಡುಗಿನ ನೋಡಿ ಲವ್ ಮಾಡಿದ್ರು ನಾವು ಮದುವೆ ಮಾಡ್ತೀವಿ, ನಮಗೆ ನಮ್ಮ ಮಕ್ಕಳ ಖುಷಿ ಮುಖ್ಯ ಅಲ್ವಾ ಕ್ಯೂಟ್ ಲೇಡೀಸ್ ಅಂದರು ಕುಸುಮ ಅವರು. ಎಸ್ಸಕ್ಕ ಅಂದರು ಹಲ್ಲೆ ಜಾನಕಿ. ಮೂವರು ಐಫೈ ಮಾಡಲು ನಮ್ಮ ಅತ್ತೆಯರು ಅಂತೂ ಸಿಕ್ಕಾಬಟ್ಟೆ ಅಪ್ಡೇಟ್ ಆಗಿದ್ದಾರೆ. ಹಲೋ ಸೀಸ್, ನೀವು ಸ್ವಲ್ಪ ಚೇಂಜ್ ಆಗಿ ಅಂದಳು ಬಿಂದು. ಅಂದು ಅವಳು ಅವಳ ಪಕ್ಕದಲ್ಲಿ ಇದ್ದ ಮನೆಗೆ ನಡೆಯಲು ಎಲ್ಲರೂ ನಗುತ್ತಾ ಒಳಗೆ ಹೋದರು. ಎದುರಿಗೆ ನಿಂತವಳನ್ನು ದುರುಗುಟ್ಟಿ ನೋಡುತ್ತಿದ್ದಳು ಪೂರ್ಣಿ. ಸ್ವಲ್ಪ ಆದರೂ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ? ಎಂಥ ಕೆಲಸ ಮಾಡಿದ್ದೀಯಾ? ಛೆ, ಮೊದಲೇ ನನಗೆ ಒಂದು ಮಾತು ಹೇಳಿದರೆ. ಅಲ್ಲ ಕಣೆ, ಅವರ ವ್ಯಾಲ್ಯೂ ಗೊತ್ತಾ ನಿಂಗೆ? ಎಂಥ ದೊಡ್ಡ ಮನೆತನ, ದೊಡ್ಡ ಹುದ್ದೆಯಲ್ಲಿರೋ ಅವರನ್ನು ರಿಜೆಕ್ಟ್ ಮಾಡೋಕೆ ನೀನೇನು ವಿಶ್ವಸುಂದ್ರಿನಾ? ಲೇ, ನಾನೇನು ಅವರನ್ನು ಇಷ್ಟ ಆಗಿಲ್ಲ ಅಂತ ಬೇಡ ಅಂದಿಲ್ಲ. ನನಗೆ ಅವರ ಮೇಲೆ ಮನಸ್ಸಾಗಿದೆ, ಆದರೆ ಅವರ ಕೆಲಸ ನನಗೆ ಇಷ್ಟ ಇಲ್ಲ, ಅದು ನಿಮಗೆ ಗೊತ್ತು, ಅದಕ್ಕೆ ಬೇಡ ಅಂದಿದ್ದು. ಖುಷಿ, ಎಲ್ಲರಿಗೂ ಇಂಥ ಅದೃಷ್ಟ ಸಿಗಲ್ಲ, ಬಾಯಿ ಮುಚ್ಚಿಕೊಂಡು ಒಪ್ಕೋ ಅಷ್ಟೆ. ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ. ಯಾವುದಾದ್ರೂ ಹಾಳು ಬಾವಿ ಇದ್ದರೆ ಹೋಗಿ ಬೀಳು, ಟೈಮ್ ಅಂತ ಟೈಮ್. ಪೂರ್ಣಿ, ಬಾರೆ ಅಂದು ಕ್ಲಾಸ್ ಕಡೆ ನಡೆದ್ರು ಇಬ್ಬರು. ಕ್ಲಾಸ್ನಲ್ಲಿ ಇದ್ದಳು ಖುಷಿ. ಅವಳು ಲೆಕ್ಚರ್ ಮಾಡುವಾಗ ಲಾಸ್ಟ್ ಬೆಂಚಿನ ವಿದ್ಯಾರ್ಥಿಯೊಬ್ಬ ಒಮ್ಮೆಲೆ ಹೇಗೇಗೋ ಆಡಲು ಶುರು ಮಾಡಿದ. ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ಆದ ಬದಲಾವಣೆ ಅವಳಿಗೆ ಭಯ ತರಿಸಿತು. ಏನಾಗ್ತಿದೆ ನಿಂಗೆ ಅಂತ ಅವನ ಬಳಿ ಬಂದು ಅವನಿಗೆ ನೀರು ಕುಡಿಸಲು ಹೋದರೆ ಅವಳ ಕೈಯಲ್ಲಿದ್ದ ಬಾಟಲ್ ಬಿಸಾಕಿ ಹಿಂಸೆ ಪಡುವ ರೀತಿ ಒದ್ದಾಡುತ್ತಿದ್ದಾಗ ಅವನ ಗೆಳೆಯರೊಂದಿಬ್ಬರು ಅವನನ್ನು ಕರೆದುಕೊಂಡು ಹೊರಗೆ ಹೋದರು. ಕ್ಲಾಸ್ ಮುಗಿಸಿ ಸೆಕೆಂಡ್ ಫ್ಲೋರ್ನಿಂದ ಹೋಗುತ್ತಿದ್ದವಳು ಅವಳ ಕ್ಲಾಸ್ ಹುಡುಗ ಕೈಯಲ್ಲಿ ಏನೋ ಹಿಡಿದು ಓಡಿ ಹೋಗಿ ಕೊನೆಯ ರೂಮ್ಗೆ ಹೊಕ್ಕಿದ್ದು ನೋಡಿದವಳೆ ಅಲ್ಲಿಗೆ ನಡೆದಳು. ಆ ಫ್ಲೋರ್ನ ಲಾಸ್ಟ್ ರೂಮ್ ಅದು. ಅಲ್ಲಿಗೆ ಬಂದವಳೆ ಬಾಗಿಲು ಕ್ಲೋಸ್ ಆಗಿದ್ದು ನೋಡಿ ಅದನ್ನು ತಳ್ಳಲು ಅದು ಒಳಗಡೆಯಿಂದ ಲಾಕ್ ಆಗಿತ್ತು. ಕಿಟಕಿಯಿಂದ ನೋಡಿದ ಖುಷಿಗೆ ಕಂಡಿದ್ದು ಅವಳನ್ನು ಬೆಚ್ಚಿ ಬೀಳಿಸುವ ದೃಶ್ಯ. ಅಲ್ಲಿದ್ದ 4-5 ಜನ ಹುಡುಗರು ತಮ್ಮ ಕೈಗೆ ಇಂಜೆಕ್ಟ್ ಮಾಡಿಕೊಳ್ಳುತ್ತಿದ್ದುದು ನೋಡಿದವಳಿಗೆ ಅವರು ಡ್ರಗ್ಸ್ ಮೋರೆ ಹೋಗಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸಿತು. ಏನು ಮಾಡ್ತಿದ್ದೀರಾ ಇಲ್ಲಿ ಎಲ್ಲ? ಓಪನ್ ದ ಡೋರ್ ಅಂತ ಅವಳು ಕೂಗಿ ಹೇಳಲು ನಶೆಯಲ್ಲಿ ಇದ್ದವರ ಕಿವಿಗೆ ಅದು ಮೊದಲು ಹೋಗಲಿಲ್ಲ. ಅವಳು ಮತ್ತೊಮ್ಮೆ ಹೇಳಲು ಬಂದ ಒಬ್ಬ ಬಾಗಿಲು ತೆಗೆದ. ವಾಟ್ ಆರ್ ಯು ಡೂಯಿಂಗ್ ನಾನ್ ಸೆನ್ಸ್? ಏನು ಮಾಡ್ತಿದ್ದೀರಾ ಎಲ್ಲ? ಅದೇನು ಕೈಯಲ್ಲಿ ಅಂದಾಗ ಅವರೆಲ್ಲ ಮತ್ತಿನಲ್ಲಿ ಇದ್ದವರು ಇವಳಿಗೆ ಸರಿಯಾದ ಉತ್ತರ ಕೊಡದೆ ತಮ್ಮ ಪಾಡಿಗೆ ತಾವು ಇದ್ದರು. ಅಲ್ಲಿದ್ದ ಒಬ್ಬ ಹುಡುಗನನ್ನು ತನ್ನ ಕಡೆ ತಿರುಗಿಸಿಕೊಂಡಳು. ಅವನು ಕಾಲೇಜಿನ ಟಾಪರ್. ಅವನು ಈ ರೀತಿ ಹಾಳಾಗಿರೋದು ಅವಳಿಗೆ ಬೇಸರ ತಂದಿತ್ತು. ಅಲ್ಲಿದ್ದವರ ಕೈಯಲ್ಲಿದ್ದ ಇಂಜೆಕ್ಟನ್ನು ಕಿತ್ತುಕೊಂಡು ಬಿಸಾಡಿದಾಗ ಅವರು ಅವಳನ್ನೇ ತಿನ್ನುವಂತೆ ನೋಡುತ್ತಿದ್ದರು. ಏಯ್, ನೀನ್ಯಾರು ಅದನ್ನು ಕಿತ್ತುಕೊಳ್ಳೋಕೆ? ಮೈಂಡ್ ಯುವರ್ ವರ್ಡ್ಸ್. ನಾನು ಲೆಕ್ಚರರ್ ಅನ್ನೋದು ಮರ್ತಿದ್ದೀರಾ? ನೀನು ಲೆಕ್ಚರರ್ ಆದರೆ ಅದನ್ನು ನಿನ್ನ ಕ್ಲಾಸ್ನಲ್ಲಿ ಇಟ್ಕೋ. ನಾವೇನು ನಿನ್ನ ಸ್ಟೂಡೆಂಟ್ ಅಲ್ಲ. ಸಾವಿರಾರು ರೂಪಾಯಿ ಕೊಟ್ಟು ಅದನ್ನು ತಗೊಂಡಿದ್ದೀವಿ. ಅದನ್ನೆಲ್ಲ ನೀನು ಹಾಳು ಮಾಡಬೇಡ. ನಿನ್ನ ಕೆಲಸ ನೀನು ನೋಡ್ಕೊ ಅಂದವನ ಕೆನ್ನಿಗೆ ಬಾರಿಸಿದಳು ಖುಷಿ. ನಿಮ್ಮ ಮೇಲೆಲ್ಲ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ನಾಳೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಬನ್ನಿ ಅಂತ ಹೇಳಿದವಳಿಗೆ ನೀನು ಯಾರೇ ನನಗೆ ಹೊಡೆಯೋಕೆ? ಆ ಪ್ರಿನ್ಸಿಪಲ್ ಪರ್ಮಿಷನಿಂದಾನೆ ಇದೆಲ್ಲ ನಮಗೆ ಸಿಗ್ತಾ ಇರೋದು. ಹೋಗ್ತಾ ಇರೋ ಅಂದವನು ಮತ್ತಲ್ಲಿ ಇದ್ದವ ಅವಳ ಸ್ಥಾನ ಮರೆತು ಮಾತನಾಡುತ್ತಿದ್ದ. ಎಲ್ಲಿ ಸಿಗ್ತಿದೆ ಇದೆಲ್ಲ ನಿಮಗೆ ಅಂದಳು. ಅದೆಲ್ಲ ನಿಂಗೆ ಯಾಕೆ ಅಂದವ ಅವಳ ಎದುರಿಗೆ ಕೈಗೆ ಇಂಜೆಕ್ಟ್ ಮಾಡಿಕೊಳ್ಳೋದು ನೋಡಿದವಳೆ ಛೆ ಅಂದು ಹೊರ ನಡೆದಳು. ಅವಳಿಂದ ಬಂದವ ಒಬ್ಬ, ಮ್ಯಾಮ್, ಇದು ಇವರಿಗೆಲ್ಲ ವಾರದಲ್ಲಿ 3 ದಿನಕ್ಕೆ ಒಬ್ಬರು ಬಂದು ಕೊಟ್ಟು ಹೋಗ್ತಾರೆ. ಇದು ಪ್ರಿನ್ಸಿಪಲ್ ಅವರ ಗಮನಕ್ಕೂ ಬಂದಿದೆ. ಆದರೂ ಯಾವ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅಂದಾಗ ಅವರು ಇಲ್ಲಿಗೆ ಮತ್ತೆ ಯಾವಾಗ ಬರ್ತಾರೆ? ಇವತ್ತು ಬಂದಿದ್ದಾರೆ ಮತ್ತು ನಾಡಿದ್ದು ಬರ್ತಾರೆ ಅಂದಾಗ ನಾನು ನೋಡಿಕೊಳ್ತೀನಿ ಅಂದಳು ಖುಷಿ. ಮ್ಯಾಮ್, ಅವರೆಲ್ಲ ದೊಡ್ಡ ರೌಡಿ ಕಡೆಯವರು. ಪ್ಲೀಸ್ ನನ್ನ ನೇಮ್ ಹೇಳಬೇಡಿ ಆ್ಯಂಡ್ ನೀವು ಹುಷಾರು ಮ್ಯಾಮ್ ಅಂದಾಗ ಓಕೆ ಅಂದು ನಡೆದಳು. ಪೂರ್ಣಿ ಬಳಿ ಬಂದು ನಡೆದಿದ್ದೆಲ್ಲ ಹೇಳಲು, ನೋಡು ಖುಷಿ, ಇದೆಲ್ಲ ಇವಾಗ ಕಾಮನ್. ನೀನು ಏನು ಮಾಡೋಕ್ಕೆ ಹೋಗಬೇಡ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರು. ಏನೇ ಹೇಳ್ತಿದ್ದೀಯಾ ನೀನು? ಮಕ್ಕಳು ಕಣ್ಣ ಎದುರಿಗೆ ದುಶ್ಚಟಕ್ಕೆ ಬಲಿ ಆಗ್ತಿದ್ದಾರೆ. ನಾವು ಸುಮ್ಮನೆ ಇರಬೇಕಾ?
ಖುಷಿ, ಅವರೆಲ್ಲ VIP ಮಕ್ಕಳು, ಏನಾದರೂ ಮಾಡ್ಕೊಳ್ಳಿ. ನೀನು ನಿನ್ನ ಕೆಲಸ ಕ್ಲಾಸ್ನಲ್ಲಿ ಇರೋ ಮಕ್ಕಳಿಗೆ ಪಾಠ ಮಾಡೋದು ಮಾಡು, ಅಷ್ಟು ಸಾಕು. ನೆವರ್. ನಾನು ಸುಮ್ಮನೆ ಇರಲ್ಲ. ಇದೆಲ್ಲ ಹೆಡ್ ಆಫ್ ಪ್ರೊಫೆಸರ್ಗೆ ಗಮನಕ್ಕೆ ತಗೊಂಡು ಹೋಗ್ತೀನಿ. ನೋಡು, ನನ್ನ ಮಾತು ಕೇಳು. ಇದೆಲ್ಲ ಇಲ್ಲಿರೋ ಎಷ್ಟೋ ಜನಕ್ಕೆ ಗೊತ್ತಿದೆ. ಅವರೆಲ್ಲ ಸುಮ್ಮನೆ ಇಲ್ವಾ? ಅಲ್ಲದೆ ನೀನು ಏನೋ ಮಾಡೋಕೆ ಹೋಗಿ ಮತ್ತೊಂದು ಆದರೆ ಸುಮ್ಮನೆ ಮೈಮೇಲೆ ಅಪಾಯ ಎಳೆದುಕೊಂಡ ಹಾಗೆ ಆಗುತ್ತೆ. ಈ ದಂಧೆ ಮಾಡ್ತಿರೋದು ದೊಡ್ಡ ರೌಡಿ ಗ್ಯಾಂಗ್, ಅದು ತಿಳ್ಕೊ ಮೊದಲು. ನಾನು ಒಬ್ಬ ಲೆಕ್ಚರರ್ ಆಗಿ ಮಕ್ಕಳ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಸೋದು ನಮ್ಮ ಕರ್ತವ್ಯ. ನೀನು ಏನೇ ಹೇಳಿದ್ರು ನಾನು ಸುಮ್ಮನೆ ಇರಲ್ಲ ಅಂದವಳೆ ಬಿರಬಿರನೆ ಹೆಜ್ಜೆ ಹಾಕಿ ಪ್ರೊಫೆಸರ್ ಅವರ ಬಳಿ ನಡೆದಳು. ಅವರ ಬಳಿ ಇದೆಲ್ಲ ಹೇಳಲು, ನೋಡಿ ಮಿಸ್ ಖುಷಿ, ಇಲ್ಲಿ ನಿಮ್ಮ ಕೆಲಸ ಏನು ಅಂತ ಸ್ವಲ್ಪ ಹೇಳಿ ಅಂದರು. ಸರ್, ಲೆಕ್ಚರರ್ ಅಂದವಳ ಮಾತು ಅರ್ಧಕ್ಕೆ ನಿಲ್ಲಿಸಿ, ನೀವು ಆ ಕೆಲಸ ಮಾತ್ರ ಮಾಡಿ, ಮಿಕ್ಕಿದ್ದ ಉಸಾಬರಿ ಕೆಲಸ ನಿಮಗೆ ಬೇಡ. ನಿಮ್ಮದು ಎಷ್ಟು ಇದೆಯೋ ಅದನ್ನು ನೋಡಿಕೊಳ್ಳಿ ಅಂದರು ಅಲ್ಲಿನ ಪ್ರೊಫೆಸರ್ ಶಿವಕುಮಾರ್ ಅವರು. ಸರ್, ಮಕ್ಕಳ ಜೀವನನೇ ಹಾಳಾಗುತ್ತಿದೆ, ಇದರಿಂದ ನಿಮಗೆ ಯಾಕೆ ಅದೆಲ್ಲ? ಸರ್, ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸೋದು ನಮ್ಮ ಕರ್ತವ್ಯ ಅಲ್ವಾ? ಈ ಕೆಲಸದಲ್ಲಿ ಮುಂದುವರಿಸೋ ಆಸೆ ಇದ್ದರೆ ನಿಮ್ಮ ಪಾಡಿಗೆ ನೀವು ಇರೋದು ಒಳ್ಳೆಯದು. ಇಲ್ಲಾಂದರೆ ಕೆಲಸ ಹೋಗುತ್ತೆ, ಕೊನೆಗೆ ಪ್ರಾಣನೂ ಹೋಗುತ್ತೆ. ಓಕೆ ಅಂದು ಅಲ್ಲಿಂದ ಬುಸುಗುಡುತ್ತಾ ಹೊರಬಂದಳು ಖುಷಿ. ಏನಂದ್ರು? ಆ ನೀಚ ಕೆಲಸಕ್ಕೆ ಇವರ ಸಾಥಿದೆ, ಅದಕ್ಕೆ ನನಗೆ ಬುದ್ಧಿ ಹೇಳಿ ಕಳಿಸಿದ್ರು. ನಾನು ಹೇಳಿದೆ ತಾನೆ, ಒಮ್ಮೊಮ್ಮೆ ನಾವು ಕಣ್ಣಿದ್ದು ಕುರುಡರಂತೆ ಇರಬೇಕು ಅಂತ. ಇದೇ ಜಾಗದಲ್ಲಿ ಅವರ ಮಕ್ಕಳು ಇದ್ದಿದ್ರೆ ಹಾಗೆ ಮಾಡ್ತಿದ್ರೇನೋ. ಖುಷಿ, ಅವರು ಅದೆಲ್ಲ ನೋಡಲ್ಲ, ಓನ್ಲಿ ಫಾರ್ ಮನಿ. ಛೆ, ಇದೆಲ್ಲ ನೋಡಿ ಹೇಗೆ ಸುಮ್ಮನೆ ಇರೋದು? ಏನು ಮಾಡ್ತೀಯಾ? ಇದಕ್ಕೆಲ್ಲ ಪರಿಹಾರ ಹುಡುಕಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡಿರು. ದೊಡ್ಡವರನ್ನು ರೌಡಿಗಳನ್ನು ಎದುರು ಹಾಕೊಳ್ಳೋದು ಬೇಡ. ರೌಡಿಗಳನ್ನು ಎದುರಿಸೋದು ಯಾರು ಹೇಳು? ಪೊಲೀಸ್ನವರು. ನಾನು ಈಗ ಅದೇ ಕೆಲಸ ಮಾಡ್ತೀನಿ. ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಖುಷಿ, ಆರ್ ಯು ಮ್ಯಾಡ್? ಪೊಲೀಸ್ ಅವರು ಇದರಲ್ಲಿ ಶಾಮೀಲಾಗಿದ್ದರೆ ಡೈರೆಕ್ಟ್ ನಿನ್ನ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಎಂದೆಲ್ಲ ಬಿಟ್ಟು ನಡಿ, ಮನೆಗೆ ಹೋಗೋಣ. ಬರ್ತೀನಿ, ನೀನು ಹೋಗು ಅಂದು ಅವಳನ್ನು ಬಿಟ್ಟು ತಾನು ಒಬ್ಬಳೇ ನಡೆದಳು ಪೊಲೀಸ್ ಸ್ಟೇಷನ್ಗೆ. ನಗರದ ಪೊಲೀಸ್ ಸ್ಟೇಷನ್ ಎದುರು ನಿಂತವಳಿಗೆ ಸಣ್ಣದಾಗಿ ಭಯ ಶುರುವಾಗಿತ್ತು. ಏನಾದರೂ ಅಪಾಯ ಆದರೆ, ಮನೆಯಲ್ಲಿ ಇದೆಲ್ಲ ಗೊತ್ತಾದರೆ ಬೇಡ, ವಾಪಸ್ ಹೋಗು ಅಂತ ಮನಸ್ಸು ಹೇಳಿದಾಗ, ತಪ್ಪು ನೋಡಿ ಸುಮ್ಮನೆ ಇರ್ತೀಯ ಖುಷಿ? ಏನಾದರೂ ಆಗಲಿ, ಮುಂದೆ ನೋಡ್ಕೊಳ್ಳೋಣ, ಇವಾಗ ಇದೆಲ್ಲ ನಿಲ್ಲಿಸು ಅಂದಿತ್ತು ಅವಳ ಬುದ್ಧಿ. ಹೌದು, ಬೆಳೆದಿರುವ ಮಕ್ಕಳ ಲೈಫ್ ಇಂಪಾರ್ಟೆಂಟ್ ಅಂದು ಒಳ ನಡೆದವಳಿಗೆ ವೇದಾಂತ್ ನೆನಪಾಗಿದ್ದ. ಅಲ್ಲಿದ್ದ ಕಾನ್ಸ್ಟೇಬಲ್ ಹತ್ರ DCP ಸರ್ ಇದ್ದಾರಾ ಅಂದಾಗ, ಇದ್ದಾರೆ, ಅವರ ಕ್ಯಾಬಿನ್ನಲ್ಲಿ, ಅವರನ್ನು ಮೀಟ್ ಮಾಡಬೇಕಿತ್ತು. ಇಲ್ಲ, ಹಾಗೆಲ್ಲ ಅವರನ್ನು ನೀವು ಮೀಟ್ ಮಾಡೋಕ್ಕಾಗಲ್ಲ. ಅಲ್ಲಿಗೂ ಮೀಟ್ ಮಾಡೋಕ್ಕೆ ಏನಾದರೂ ಸ್ಟ್ರಾಂಗ್ ರೀಸನ್ ಇರಬೇಕು ಅಂದಾಗ, ತುಂಬ ಇಂಪಾರ್ಟೆಂಟ್ ಇದೆ, ಅವರನ್ನು ಮೀಟ್ ಮಾಡಲೇಬೇಕು ಅಂದಳು. ಇಲ್ಲೇ ಇರಿ, ಕೇಳ್ಕೊಂಡು ಬರ್ತೀನಿ ಅಂದು ಅವರು ವೇದಾಂತ್ನ ಕ್ಯಾಬಿನ್ ಕಡೆ ನಡೆದರು. ಅಲ್ಲಿದ್ದ SI ಕಾನ್ಸ್ಟೇಬಲ್ ಸೇಲ್ನಲ್ಲಿದ್ದ ಖೈದಿಗಳನ್ನು ನೋಡಿ ಅವಳಿಗೆ ಗಂಟಲು ಒಣಗಿ ಭಯ ಆಗಲು ಉಗುಳು ನುಂಗುತ್ತಾ ನಿಂತಿದ್ದಳು. ಯಾವುದೋ ಫೈಲ್ ನೋಡುತ್ತಾ PC ಜೊತೆ ಇದ್ದ ವೇದಾಂತ್ ಅವರಿಗೆ ಏನೋ ಹೇಳುತ್ತಿದ್ದ. ಕ್ಯಾಬಿನ್ ಬಾಗಿಲು ತಟ್ಟಲು ಎಸ್ ಕಮಿನ್ ಅಂದನು. ಸರ್, ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ. ನನ್ನ ಕೇಳಿಕೊಂಡು ಯಾರೋ ಅಂದ ವೇದಾಂತ್. ಯಾರೋ ಹುಡುಗಿ ಸರ್ ಅಂದ. ಹುಡುಗಿನಾ? ಹಾಂ ಸರ್, ನಿಮ್ಮನ್ನು ನೋಡಬೇಕು, ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅಂತಿದ್ರು. ಹೌದಾ ಅಂದವ ಪೆನ್ ತಿರುಗಿಸುತ್ತಾ ಸರಿ ಕಳಿಸಿ ಅಂದ. ಅವನು ಕೆಳಬಂದು ಮೇಡಮ್ ಕರೀತಿದ್ದಾರೆ ಹೋಗಿ ಎಂದಾಗ ಭಯದಲ್ಲಿ ಸುತ್ತಲೂ ನೋಡುತ್ತಾ ಮೇಲೆ ಹೋದವಳೆ ಬಾಗಿಲು ಬಡಿದಳು. ಬನ್ನಿ ಅಂದವ ಫೈಲ್ನಿಂದ ತಲೆ ಎತ್ತಿದ. ಎದುರು ನಿಂತವಳನ್ನು ನೋಡಿ ಆಶ್ಚರ್ಯ ಆದರೂ ತೋರಿಸಿಕೊಳ್ಳದೆ ಕುತ್ಕೊಳ್ಳಿ ಅನ್ನುವಂತೆ ಕೈ ತೋರಿಸಿ ಅಲ್ಲಿದ್ದ PC ಕಡೆ ಫೈಲ್ ಕೊಟ್ಟು ಇದನ್ನು ಸಂಜೀವ್ಗೆ ಕೊಟ್ಟು ಬರೋಕೆ ಹೇಳಿ ಅಂದಾಗ ಅವರು ಸ್ಯಾಲ್ಯೂಟ್ ಹೊಡೆದು ಹೊರ ನಡೆದರು. ಅವಳು ಅಲ್ಲಿದ್ದ ನೇಮ್ ಬೋರ್ಡ್ ನೋಡುತ್ತಾ ಸುತ್ತಲೂ ನೋಡುತ್ತಾ ಇದ್ದಳು. ಒಳಗೊಳಗೆ ಭಯ ಆವರಿಸಿತು ಅವಳಿಗೆ. ನಿನ್ನೆ ಬೇಡ ಅಂತ ಹೋಗಿ ಇವತ್ತು ಇಲ್ಲಿಯವರೆಗೂ ಹುಡುಕಿಕೊಂಡು ಬಂದಿದ್ದಾಳೆ. ಮೋಸ್ಟ್ಲಿ ನನ್ನ ಮೇಲೆ ಲವ್ ಆಗಿರಬೇಕು ಅಂದುಕೊಂಡ ವೇದಾಂತ್. ಅವಳ ಎದುರು ಯಾವ ಭಾವ ತೋರದೆ ಕುಳಿತಿದ್ದ. ಹೇಳಿ, ಏನು ವಿಷಯ ಅಂದ ಗಡುಸಾಗಿ. ನಾನು ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಅದೇ, ಏನು ವಿಷಯ ಹೇಳಿ ಅಂದ. ಅದು ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರೋ ವಿಷಯ ಅಂದಳು. ಅಂದರೆ ಇವಳು ನನ್ನ ಜೊತೆ ಮಾತಾಡಬೇಕು ಅಂತ ಬಂದಿಲ್ಲ. ಥು, ನಾನೇ ಏನೇನೋ ಅಂದ್ಕೊಂಡೆ ಅಂತ ಮನಸ್ಸೆಲ್ಲ ಬೈದುಕೊಂಡವ. ನಿಮ್ಮ ಕಾಲೇಜ್ದು ಏನು ವಿಷಯ ಅಂದನು. ಡ್ರಗ್ಸ್. ವಾಟ್? ಡ್ರಗ್ಸ್ ಮಾಫಿಯಾಗೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಬಲಿ ಆಗ್ತಿದ್ದಾರೆ, ಅದರ ಬಗ್ಗೆ ಮಾತಾಡಬೇಕಿತ್ತು. ಸ್ವಲ್ಪ ಸರಿಯಾಗಿ ಹೇಳಿ ಅಂದ. ಅವಳು ತಾನು ನೋಡಿದ್ದು, ಅವಳ ವಿದ್ಯಾರ್ಥಿ ಅವಳ ಬಳಿ ಹೇಳಿದ್ದು ಅಷ್ಟು ಹೇಳಿದಾಗ, ನಿಮಗೆ ಪೊಲೀಸ್ ಅಂದರೆ ಆಗಲ್ಲ ಅಲ್ವಾ?
ನಮ್ಮ ಹತ್ರ ಬರೋ ಬದಲು ನೀವೇ ಏನಾದರೂ ಮಾಡಬೇಕಿತ್ತು ಅಂದ ಅವಳಿಗೆ ಹೇಳಿದಾಗ ಅವನನ್ನು ಗುರಾಯಿಸುವಂತೆ ನೋಡಿದ ಖುಷಿ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕಲ್ವಾ ಸರ್ ಅಂದಳು. ನಿಮ್ಮ ಕಾಲೇಜ್ ಹೆಡ್ ಅವರಿಗೆ ಹೇಳಿಲ್ವಾ? ಹೇಳಿದೆ ಅಂದು ಅಲ್ಲಿ ನಡೆದ ಸಂಭಾಷಣೆಯನ್ನು ಹೇಳಲು ಓಕೆ ಅಂದರೆ ಅವರಿಗೆ ವಿಷಯ ಗೊತ್ತಿದೆ ಅಂದು ಸುಮ್ಮನಾದವ. ಹೊರಗಿದ್ದ ಕಾನ್ಸ್ಟೇಬಲ್ನನ್ನು ನೋಡಿ ರೀ ವೆಂಕಟೇಶ್ ಟೀ ಹೇಳಿ ಅಂದ. ನನಗೆ ಬೇಡ ಅಂದಳು ಖುಷಿ ಸುಮ್ಮನಿರಲಾರದೆ. ನಿಮಗಲ್ಲ ನನಗೆ ಅಂದನು. ಅವಳು ಮುಖ ಊದಿಸಿಕೊಂಡು ಮುಖ ತಿರುವಿ ಕುಳಿತಳು. ಕೈ ಮೇಲೆತ್ತಿ 2 ಅನ್ನುವಂತೆ ತೋರಿಸುತ್ತಾ ಟೀ ಹೇಳಿ ಅಂದಾಗ ಅವರು ಅರ್ಥ ಮಾಡಿಕೊಂಡು ಓಕೆ ಸರ್ ಅಂದರು. ಇವಾಗ ನಾವು ಏನು ಮಾಡಬೇಕು? ನಿಮ್ಮ ಕೆಲಸ ಕರ್ತವ್ಯ ಮಾಡಿ ಅಂದಳು ಸ್ವಲ್ಪ ಜೋರಾಗಿ. ಎಕ್ಸ್ಕ್ಯೂಸ್ ಮೀ, ವಾಯ್ಸ್ ಸ್ವಲ್ಪ ಸ್ಲೋ ಆಗಿರಲಿ. ಇದು ನಿಮ್ಮ ಮನೇನೂ ಅಲ್ಲ, ಕಾಫಿ ಡೇನೂ ಅಲ್ಲ, ಪೊಲೀಸ್ ಸ್ಟೇಷನ್, ನೆನಪಿರಲಿ. ಸಾರಿ ಅಂದನು. ನಿನ್ನೆ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಈ ಥರ ನಡ್ಕೊಳ್ತಿದ್ದಾರೆ ಅಂತ ಮುಖ ಊದಿಸಿಕೊಂಡಿದ್ದಳು ಖುಷಿ. ನನ್ನ ರಿಸಲ್ಟ್ ಮಾಡ್ತೀಯಾ? ತೋರಿಸ್ತೀನಿ ವೇದಾಂತ್ ಅಂದರೆ ಯಾರು ಏನು ಅಂತ ಹೇಳಿಕೊಂಡವ ಅವಳನ್ನೇ ನೋಡುತ್ತಿದ್ದ. 2 ಕಪ್ ಟೀ ಬರಲು ಅವಳ ಮುಂದೆ ಒಂದು ಇಟ್ಟಿದ್ದರು ವೆಂಕಟೇಶ್. ನನಗೆ ಬೇಡ ಅಂದೆ ಅಲ್ವಾ? ನಿಮ್ಮನ್ನು ಎದುರಿಗೆ ಕೂರಿಸ್ಕೊಂಡು ನಾನು ಒಬ್ಬನೇ ಕುಡಿದ್ರೆ ನನಗೆ ಹೊಟ್ಟೆ ನೋವು ಬರಲ್ವಾ? ಕುಡೀರಿ ಅಂದ. ಅವಳು ಅವನನ್ನು ನೋಡುತ್ತಾ ಟೀ ಕಪ್ ತೆಗೆದುಕೊಂಡಳು. ಅವನು ಅವಳನ್ನು ನೋಡುತ್ತಾ ನೋಡೋಕ್ಕೇನೋ ಚೆನ್ನಾಗಿದ್ದಾಳೆ, ಆದರೂ ಸ್ವಲ್ಪ ಗಾಂಚಲಿ ಮಾಡ್ತಾಳೆ ಅಂತ ಅಂದುಕೊಂಡನು. ಅವನು ಅವಳನ್ನು ನೋಡುತ್ತಿರಲು ಅವಳು ಅವನ ಕಡೆ ನೋಡಿದಳು. ಅವಳೇನೋ ಹೇಳಬೇಕು ಅನ್ನುವಷ್ಟರಲ್ಲಿ ಬಾಗಿಲು ಬಡಿದ ಶಬ್ದಕ್ಕೆ ಸುಮ್ಮನಾದಳು. ಕಮಿನ್ ಅಂದ ವೇದಾಂತ್. ಒಳ ಬಂದ ಸಂಜೀವ್ ಒಂದು ಸ್ಯಾಲ್ಯೂಟ್ ಹೊಡೆದು ಸರ್ ಬರೋಕೆ ಹೇಳಿದ್ರಂತೆ ಅಂದಾಗ, ನಾವು ಸ್ಟಡಿ ಮಾಡ್ತಿರೋ ಕೇಸ್ಗೆ ಪ್ರೂಫ್ ಸಿಕ್ಕಿದೆ. ನೀವು ಹೇಳಿದಂತೆ ಇದರಲ್ಲಿ ಸ್ಟೂಡೆಂಟ್ಗಳು ಬಲಿ ಆಗ್ತಾ ಇದ್ದಾರೆ. ಇದರಿಂದ ಇನ್ನಷ್ಟು ಇನ್ಫಾರ್ಮೇಷನ್ ತಗೊಂಡು ಕೇಸ್ ಫೈಲ್ ಮಾಡಿಸಿ ಅಂದಾಗ, ನಾನು ಕಂಪ್ಲೇಂಟ್ ಕೊಡ್ತಿಲ್ಲ, ನಿಮಗೆ ಇನ್ಫಾರ್ಮ್ ಮಾಡ್ತಿರೋದು ಅಷ್ಟೇ. ಆದರೂ ನಿಮ್ಮಿಂದ ಒಂದು ಸೈನ್ ಬೇಕಾಗುತ್ತೆ ಸರ್. ಇದರಿಂದ ಮುಂದೆ ನನಗೆ ತೊಂದರೆ ಅಂದರೆ ಇದನ್ನು ನಡೆಸ್ತಾ ಇರೋದು ದೊಡ್ಡ ರೌಡಿ ಕಡೆಯವರು ಅಂತ ಗೊತ್ತಾಯಿತು. ಅವರಿಗೆ ನನ್ನ ಬಗ್ಗೆ ಗೊತ್ತಾದರೆ ಯು ಡೋಂಟ್ ವರಿ, ನಿಮ್ಮ ಹೆಸರು ಎಲ್ಲಿನೂ ಆಚೆ ಬರಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ? ಓಕೆ, ಬಟ್ ಏನೇ ಮಾಡಿದರೂ ಸ್ವಲ್ಪ ಬೇಗ ಆ್ಯಕ್ಷನ್ ತಗೊಳ್ಳಿ, ಬಿಕಾಸ್ ಇದರಲ್ಲಿ ಮಕ್ಕಳ ಜೀವನ ಅಡಗಿದೆ, ಪ್ಲೀಸ್. ಓಕೆ ಅಂದ. ಸ್ಟೂಡೆಂಟ್ ಯಾರಿಗೂ ಏನೂ ತೊಂದರೆ ಆಗಲ್ಲ ಅಲ್ವಾ? ಇವಾಗಲೇ ಹೇಗೆ ಹೇಳೋದು, ಮುಂದೆ ಗೊತ್ತಾಗುತ್ತೆ ಅಂದ ಸ್ವಲ್ಪ ಗಡುಸಾಗಿ. ಓಕೆ, ಹಾಗಾದರೆ ನಾನು ಬರ್ತೀನಿ ಅಂದವಳಿಗೆ ಅವನ ನಂಬರ್ ಕೊಡಲು, ನನಗೆ ಯಾಕೆ ಕೊಡ್ತಾ ಇದ್ದೀರಾ? ನಾನೇ ನಿಮ್ಮ ನಂಬರ್ ಕೇಳಿದ್ನಾ ಅಂದಳು ಮುಖ ಸಿಂಡರಿಸಿ. ಹಲೋ, ನಾನೇನು ನಿಮ್ಮ ಜೊತೆ ಚಾಟಿಂಗ್ ಮಾಡೋಕ್ಕೆ ಕೊಡ್ತಿಲ್ಲ. ಈ ವಿಷಯದ ಬಗ್ಗೆ ಬೇರೆ ಏನಾದರೂ ಮಾಹಿತಿ ಸಿಕ್ಕಿದರೆ ಇನ್ಫಾರ್ಮ್ ಮಾಡಿ ಅಂತ ಕೊಡ್ತಿರೋದು ಅಂದ ಸಿಟ್ಟಿಂದ. ಓಕೆ ಅಂದು ಮೇಲೆ ಎದ್ದಳು. ಸಂಜೀವ್ ಹೇಳಿದ್ದು ಮಾಡಿ ಅಂದ. ಅವನು ಓಕೆ ಸರ್ ಅಂದು ಹೊರ ಹೋಗಲು ಅವಳು ಹೊರಡಲು ತಿರುಗಿದಳು. ಹಲೋ, ಎಕ್ಸ್ಕ್ಯೂಸ್ ಮೀ ಅಂದ ವೇದಾಂತ್. ಅವಳು ಹಿಂತಿರುಗಿ ನೋಡಲು ನಿಮ್ಮ ಫೋನ್ ಅಂದ. ಅವಳು ಕುಳಿತಿದ್ದ ಕಡೆ ಕೈ ತೋರಿಸಿ ಕೈಯಲ್ಲಿ ಹಿಡಿದಿದ್ದ ಫೋನನ್ನು ಟೇಬಲ್ ಮೇಲೆಯೇ ಇಟ್ಟಿದ್ದಳು ಖುಷಿ. ಸಾರಿ ಅಂದುಕೊಂಡವಳ ಥ್ಯಾಂಕ್ಸ್ ಅಂದಳು ಅವನನ್ನು ನೋಡಿ. ಇಟ್ಸ್ ಓಕೆ ಅಂದನು. ಅವಳು ಅಲ್ಲಿಂದ ಹೊರ ನಡೆದಾಗ ಅವಳಿದ್ದ ಇನ್ಫಾರ್ಮೇಷನ್ ಲೆಟರ್ಗೆ ಸಹಿ ಹಾಕಿಸಿಕೊಂಡ ಸಂಜೀವ್ ಅವಳು ಹೊರಗೆ ಬಂದವಳೆ ಪಕ್ಕ ರಿವೆಂಜ್ ಅನ್ನೋ ಥರ ನೋಡಿಕೊಂಡ್ರು. ಆಹಾ, ಎಷ್ಟು ಕೊಬ್ಬು, ನನಗೆ ಟಾಂಗ್ ಕೊಡ್ತಾರೆ, ಆದರೂ ಯೂನಿಫಾರ್ಮಲ್ಲಿ ಸಖತ್ತಾಗಿ ಕಾಣಿಸ್ತಾರೆ. ಇದೊಂದು ಡ್ಯೂಟಿ ಚೇಂಜ್ ಇದ್ದಿದ್ರೆ ಇಷ್ಟೊತ್ತಿಗೆ ಇಬ್ಬರು ಕ್ಲೋಸ್ ಆಗಿ ಇರ್ಬೋದಿತ್ತು ಅಂತ ಅಂದುಕೊಂಡು ಅಲ್ಲಿಂದ ನಡೆದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.